ಹಲೋ ಯೋಧಾಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀಟ್ ಯೋಧಾ. ನಾವು ಓರಿಯೆಂಟೇಷನ್ ಸೆಷನಲ್ಲಿ ಹೇಳಿದ ಹಾಗೆ ಬೇಸಿಕ್ ಮ್ಯಾಥ್ಸಿಂದ ಶುರು ಮಾಡೋಣ ಅಂತ ಹೇಳಿದೆ. ಅದನ್ನೇ ತಂದಿದ್ದೀನಿ ನಿಮ್ಮ ಮುಂದೆ, ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲಸ್. ನೀಟ್ ಫಿಸಿಕ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೀಟ್ ಫಿಸಿಕ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ಸ್ನ ಟ್ಯಾಕಲ್ ಮಾಡೋಕ್ಕೆ ನಿಮಗೆ ಬರಬೇಕು. ಫಸ್ಟ್ ಆಫ್ ಆಲ್ ಕ್ವಶನ್ಸ್ ಅರ್ಥ ಆಗಬೇಕು. ಕ್ವಶನ್ಸ್ ಯಾವ ರೀತಿ ಅರ್ಥ ಆಗಬೇಕು? ಕ್ವಶನ್ನ ಯಾವ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾನೆ, ಉದಾಹರಣೆಗೆ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳೋಂಗಿಲ್ಲ. ಅರ್ಥ ಆಗಬೇಕು ಕ್ವಶನ್ಸು. ಏನು ಕೇಳಿದ್ದಾನೆ ಕ್ವಶನಲ್ಲಿ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ದೆನ್ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಬೇಕು. ದೆನ್ ದ ಬುಲೆಟ್ ಶಾರ್ಟ್ಸ್ ಅಂದರೆ ಟ್ರಿಕ್ಸ್ ಇರುತ್ತೆ ನಿಮ್ಮ ಮುಂದೆ. ಆ ಟ್ರಿಕ್ಸ್ನ ಈಗ ಉದಾಹರಣೆಗೆ ಯಾವುದೋ ಒಂದು ಕ್ವಶನ್ಸ್ನ 1 ಮಿನಿಟಲ್ಲಿ ಟ್ಯಾಕಲ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀವಿ, ಆ ರೀತಿ. ನೀಟ್ ಫಿಸಿಕ್ಸಲ್ಲಿ ಫಸ್ಟು ನೀಟ್ ಕನ್ನಡ ಯೂಟ್ಯೂಬಲ್ಲೇ ಮೊದಲನೇ ಬಾರಿಗೆ ನಿಮ್ಮ ಮುಂದೆ ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲಸ್ನ ತಂದಿದ್ದೀವಿ. ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲಸ್ ಅರೌಂಡ್ 6 ವೀಡಿಯೋಸ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದೀನಿ. ಈ ಒಂದು ವೀಡಿಯೋಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಅಂಥದ್ದು ಬೇಸಿಕ್ ಮ್ಯಾಥ್ಸಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಪವರ್ ಆ್ಯಂಡ್ ಎಕ್ಸ್ಪೊನೆಂಟ್ಸ್ನ ಡಿಸ್ಕಸ್ ಮಾಡ್ತೀವಿ, ಲಾಗರಿದಮ್ಸ್ನ ಡಿಸ್ಕಸ್ ಮಾಡ್ತೀವಿ, AP ಆ್ಯಂಡ್ GP ಸೀರೀಸ್, ಬೈನಾಮಿಯಲ್ ಇಕ್ವೇಷನ್ಸ್, ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಇವೆಲ್ಲವೂ ಸಿಂಪಲ್. ಪವರ್ ಆ್ಯಂಡ್ ಎಕ್ಸ್ಪೊನೆಂಟ್ಸ್ನು ನೀವು ಓದಿರ್ತೀರ ಆಲ್ರೆಡಿ, ಲಾಗರಿದಮ್ಸ್ನು ಕೂಡ ಈಸಿ ಇರುತ್ತೆ. ದೆನ್ AP ಆ್ಯಂಡ್ GPನೂ ನೀವು ಆಲ್ರೆಡಿ ಲೋಯರ್ ಕ್ಲಾಸಸಲ್ಲಿ ಓದಿರ್ತೀರ, ಬೈನಾಮಿಯಲ್ ಇಕ್ವೇಷನ್ಸ್ನು ಓದಿರ್ತೀರ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ನು ಓದಿರ್ತೀರ. ನಿಮ್ಗೆ ಇಲ್ಲಿ ಕಷ್ಟ ಆಗೋದು ಅಂದರೆ ಮೊದಲನೇದು ಟ್ರಿಗ್ನೋಮೆಟ್ರಿ ಆಗಿರ್ಬೋದು. ಟ್ರಿಗ್ನೋಮೆಟ್ರಿನ ನೀವು 10th ಬರೀ ಬೇಸಿಕ್ ಓದಿರ್ತೀರ, ಅದನ್ನು ಇಲ್ಲಿ ಅಪ್ಗ್ರೇಡ್ ಮಾಡೋಣ ಸ್ವಲ್ಪ. ದೆನ್ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಡಿಫ್ರೆನ್ಸಿಯೇಷನ್ಸ್ನ ಓದಿರೋದಿಲ್ಲ, ಇಂಟಿಗ್ರೇಷನ್ಸ್ನ ಓದಿರಲ್ಲ. ಆ್ಯಂಡ್ ದ ಗ್ರಾಫ್ಸಲ್ಲಿ ಏನು ಓದೋಣ ಅಂತ ಅಂದರೆ ಸರ್ಕಲ್ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಆಗಿರ್ಬೋದು, ಅಥವಾ ಏರಿಯಾ ಕಂಡುಹಿಡಿಯೋದು, ಸ್ಲೋಪ್ ಕಂಡುಹಿಡಿಯೋದು, ಪ್ಯಾರಾಬೋಲಾ, ಹೈಪರ್ಬೋಲಾ, ಸರ್ಕಲ್ಸ್, ಇವೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಕ್ಲೀನಾಗಿ. ಫಸ್ಟು ನಾವು ಡಿಸ್ಕಸ್ ಮಾಡ್ತಿರೋ ಅಂಥದ್ದು ಬೇಸಿಕ್ ಮ್ಯಾಥ್ಸಲ್ಲಿ ರೂಲ್ಸ್ ಆಫ್ ಪವರ್. ಉದಾಹರಣೆಗೆ ನೀವು ನಂಗೆ ಹೇಳಿ, 2 ಸ್ಕ್ವೇರ್ ಅಂದರೆ ಏನು? 2 ಸ್ಕ್ವೇರ್ ಅಂದರೆ ಏನು? 2 ಸ್ಕ್ವೇರ್ ಅಂದರೆ 2 ಇಂಟು 2, ರೈಟ್ ಅಲ್ವಾ? 2 ಇಂಟು 2 ದಟ್ ಈಸ್ 4. 2 ಕ್ಯೂಬ್ ಅಂದರೆ 2 ಕ್ಯೂಬ್ ಅಂದರೆ ಸುಮಾರು ಜನ ಹೇಳ್ಬಿಡ್ತಾರೆ ದಟ್ ಈಸ್ 6 ಅಂತ. ತಪ್ಪು. 2 ಕ್ಯೂಬ್ ಅಂದರೆ 6 ಅಲ್ಲ. 2 ಕ್ಯೂಬ್ ಅಂದರೆ ಅರ್ಥ ಏನು ಅಂತ ಅಂದರೆ 2ನ 3 ಸಲ ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ. 2ನ 3 ಸಲ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಇಂಟು 2 ದಟ್ ಈಸ್ 2 2s are 4, 4 2s are 8. ನೀವು ಹೇಳ್ತೀರಾ 2 to the power of 4 ಅಂದರೆ ಏನು ಅಂತ? ದಟ್ ಈಸ್ 2ನ 4 ಸಲ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 2ನ 4 ಸಲ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 2 2s are 4, 4 2s are 8, 8 2s are 16. 2 to the power of 5 ಅಂದರೆ 2 to the power of 5 ಅಂದರೆ 2ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 5 ಟೈಮ್ಸ್ ಆಯಿತಾ? ಆಗಿದೆ. ದಟ್ ಈಸ್ 32. ಲೈಕ್ ದಿಸ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 2 ಸ್ಕ್ವೇರ್ ಅಂದರೆ 2ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 2 ಟು ದಿ ಪವರ್ ಆಫ್ 3 ಅಂದರೆ 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 2 ಟು ದಿ ಪವರ್ ಆಫ್ 3 ಅಂತ ಹೇಳಿದಷ್ಟೇ ಡೈರೆಕ್ಟಾಗಿ 6 ಅಂತ ಹೇಳ್ಬಾರ್ದು, ಓಕೆನಾ? 2 ಟು ದಿ ಪವರ್ ಆಫ್ 4 ಅಂದರೆ 2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಅಕಸ್ಮಾತ್ ಅವ್ರು ನಿಂಗೆ ಕೇಳಿದ್ರು 3 ಟು ದಿ ಪವರ್ ಆಫ್ 2 ಅಂದರೆ ಏನು ಅಂತ. 3 ಸ್ಕ್ವೇರ್ ಅಂದರೆ 3ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ. 3 3 is 9. ಅದೇ 3 ಕ್ಯೂಬ್ ಅಂತ ಕೇಳಿದ್ರೆ 3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 3 3 is 9, 9 3 is 27, ರೈಟ್? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ಕ್ಲಾಸಸ್ಸಲ್ಲಿ ನಾವು ಬೇಸಿಕ್ ಮ್ಯಾಥ್ಸ್ ಆಗಿ ಪವರ್ ಆ್ಯಂಡ್ ಎಕ್ಸ್ಪೊನೆಂಟ್ಸ್ನ ಡಿಸ್ಕಸ್ ಮಾಡೋಣ. ದೆನ್ ಫ್ರಾಕ್ಷನ್ಸ್ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಆಲ್ಜಿಬ್ರಾಯಿಕ್ ಫಾರ್ಮ್ಸ್ನ ಡಿಸ್ಕಸ್ ಮಾಡೋಣ, ಬೇಸಿಕ್ ಆಲ್ಜಿಬ್ರಾಯಿಕ್ ಫಾರ್ಮ್ಸ್. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಪರ್ಸೆಂಟೇಜ್ ಚೇಂಜ್ ಆಗಿರ್ಬೋದು, ಜಾಮಿಟ್ರಿ ಆ್ಯಂಡ್ ಡಿಫ್ರೆಂಟ್ ಶೇಪ್ಸ್ ಆಗಿರ್ಬೋದು, AP ಆ್ಯಂಡ್ GP ಸೀರೀಸ್ ಆಗಿರ್ಬೋದು, ಲಾಗರಿಥಮ್ಸ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆಗಿರ್ಬೋದು, ಇದನ್ನೊಂದು ವೀಡಿಯೋ ಮಾಡೋಣ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಒಂದು ವೀಡಿಯೋ ಆಗುತ್ತೆ, ಡಿಫ್ರೆನ್ಸಿಯೇಷನ್ ಒಂದು ವೀಡಿಯೋ ಆಗುತ್ತೆ, ಇಂಟಿಗ್ರೇಷನ್ ಒಂದು ವೀಡಿಯೋ ಆಗುತ್ತೆ, ದೆನ್ ಗ್ರಾಫ್ಸ್ ಆ್ಯಂಡ್ ಸ್ಲೋಪ್ ಒಂದು ವೀಡಿಯೋ ಆಗುತ್ತೆ. ಒಟ್ಟು 1 2 3 4 5 6 ವೀಡಿಯೋಸ್ ಆಗುತ್ತೆ ಬೇಸಿಕ್ ಮ್ಯಾಥ್ಸು. ಕ್ಲೀನಾಗಿ ಬೇಸಿಕ್ ಮ್ಯಾಥ್ಸ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ನೀವು ನಂಬ್ತೀರಾ, ಅರೌಂಡ್ 70% ಆಫ್ ನೀಟ್ PYQs ಕವರ್ಡ್ ಅಂಡರ್ ಬೇಸಿಕ್ ಮ್ಯಾಥ್ಸ್ ಓನ್ಲಿ. ಬೇಕಾದ್ರೆ ನಾನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಸುಮಾರು ಕ್ವಶನ್ಸ್ನ ನಿಮ್ಗೆ ಆ್ಯಡ್ ಮಾಡಿದ್ದೀನಿ. ಉದಾಹರಣೆಗೆ ವೆಯ್ಟ್, ಇಲ್ಲಿ ನೋಡಿ, ಇದು ನೀಟ್ 2020 ಬಂದಿರೋಂಥ ಕ್ವಶನ್ನು. ಈ ಥರ ಸುಮಾರು 70% ಆಫ್ ದ ನೀಟ್ PYQsನ ಇಲ್ಲೇ ಡಿಸ್ಕಸ್ ಮಾಡ್ತೀವಿ. ದೆನ್ ಅರೌಂಡ್ 40% ಆಫ್ JEE ಮೇನ್ಸ್ PYQನು ಕೂಡ ಇಲ್ಲೇ ಡಿಸ್ಕಸ್ ಮಾಡೋಣ.
ಅರೌಂಡ್ ಇಲ್ಲೇ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಎಲ್ಲ ಪಿ ವೈ ಕ್ಯೂಸು ಡಿಸ್ಕಸ್ ಆಗಿಬಿಡುತ್ತೆ. ನಿಮ್ಗೇನು ಇರಲ್ಲ, ಇಲ್ಲೇ 70% ಆಫ್ ನೀಟ್ ಪಿ ವೈ ಕ್ಯೂಸ್ ಕಂಪ್ಲೀಟ್ ಆಗಿರುತ್ತೆ. ಇನ್ನು ವೆಕ್ಟರ್ಸ್ಗೆ ಹೋಗ್ತೀವಿ. ನೆಕ್ಸ್ಟ್ ವೆಕ್ಟರ್ಸಲ್ಲಿ ಅರೌಂಡ್ 10% ಆಫ್ ಪಿ ವೈ ಕ್ಯೂಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ಗೆ ಹೋಗ್ತೀವಿ. ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಈ 3 ಚಾಪ್ಟರ್ಸಲ್ಲಿ ಆಲ್ಮೋಸ್ಟ್ ಆಲ್ ನೀಟ್ ಪಿ ವೈ ಕ್ಯೂಸ್ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ. ಇಷ್ಟು ವರ್ಷ ಯಾವ್ಯಾವ, ಈಗ ಉದಾಹರಣೆಗೆ ನೀಟ್ 2013 ತಗೊಂಡ್ರೆ 25 ಗಂಟೆ ಯಾವುದೇ ಒಂದು ಕ್ವಶನ್ಸ್ ಕೂಡ ಇಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ದಟ್ ಈ 3 ಚಾಪ್ಟರ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲಸ್ ಆಗಿರ್ಬೋದು, ವೆಕ್ಟರ್ಸ್ ಆಗಿರ್ಬೋದು, ದೆನ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಇನ್ನು ಮುಂದೆ ಎಲ್ಲ ಕೈನಮೆಟಿಕ್ಸ್ ಶುರು ಆಗುತ್ತೆ. ಕೈನಮೆಟಿಕ್ಸ್ನ ನಾವು ಸಪ್ರೇಟ್ ಯೂನಿಟ್ ಆಗಿ ಶುರು ಮಾಡೋಣ. ಸೊ ದಟ್ ಈ 3 ಚಾಪ್ಟರ್ಸ್ನ ನೀವು ವೆರಿ ಕಾನ್ಸಂಟ್ರೇಟಿಂದ ಓದಬೇಕು. ನೆಗ್ಲೆಕ್ಟ್ ಮಾಡಲೇಬಾರ್ದು ಈ 3 ಚಾಪ್ಟರ್ಸ್ನ. ಓಕೆನಾ? ನೀಟಲ್ಲಿ ಫಿಸಿಕ್ಸ್ ಕಷ್ಟ ಇರಲ್ಲ, ಬಟ್ ಲ್ಯಾಂಗ್ವೇಜ್ ತುಂಬ ಕಷ್ಟ ಕೊಡುತ್ತೆ ನಿಮಗೆ. ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳೋದನ್ನ ಫಸ್ಟ್ ಕಲಿಬೇಕು ನೀವು. ಆ ಕ್ವಶನಲ್ಲಿ ಏನನ್ನ ಕೇಳಿದರೆ, ಏನನ್ನ ಕೊಟ್ಟಿದ್ದಾರೆ, ಏನು ಕೊಟ್ಟು ಏನು ಕೇಳ್ತಿದ್ದಾರೆ, ಯಾವುದು ಅನ್ನೋನ್ ಥಿಂಗ್ಸ್ನ ಕೊಟ್ಟಿದ್ದಾರೆ, ಯಾವ್ದು ನಮ್ಗೆ ಬೇಡದೇ ಇರೋದನ್ನ ಕೊಟ್ಟಿದ್ದಾರೆ. ಬೇಡದೇ ಇರೋದೇ ಸುಮಾರು ಸಲ ಕೊಟ್ಬಿಟ್ಟಿರ್ತಾರೆ. ನೀವು ಅದನ್ನು ಬೇಡದೇ ಇರೋದೆಲ್ಲ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ದಟ್ ನೀವು ಈ 3ನ ತಲೆಯಲ್ಲಿ ಇಟ್ಕೋಬೇಕು. ಒಂದು ಲ್ಯಾಂಗ್ವೇಜ್ ಅರ್ಥ ಆಗಬೇಕು, ಇಂಗ್ಲೀಷ್ ಕ್ಲೀನಾಗಿ ಅರ್ಥ ಆಗಬೇಕು, ದೆನ್ ಕ್ಯಾಲ್ಕುಲೇಷನ್ಸ್, ದೆನ್ ದ ಬುಲೆಟ್ ಶಾರ್ಟ್ಸ್. ದಟ್ಸ್ ಇಟ್ ಫಿಸಿಕ್ಸ್ ಓನ್ಲಿ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಾನು ಇದನ್ನು ಓರಿಯೆಂಟೇಷನ್ ಸೆಷನಲ್ಲಿ ಹೇಳಿದ್ದೆ. ಏನಂತ ಅಂದರೆ ನೀಟ್ ಇಸ್ ಕನ್ಸಿಸ್ಟ್ ಆಫ್ 6 ಸಬ್ಜೆಕ್ಟ್ಸ್. ಯಾವ್ಯಾವ ಗೊತ್ತಾ? ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. 4 ಆಯ್ತು. ಇನ್ನೇ 2 ಯಾವುದು ಅಂತ ಅಂದರೆ, ಮೊದಲನೇದು ಕನ್ಸಿಸ್ಟೆನ್ಸಿ, ದೆನ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ನೀವು ಓದೋಕ್ಕಾಗೋಂಥದ್ದು. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ತುಂಬ ಗ್ರೇಟ್ ರೋಲ್ನ ಪ್ಲೇ ಮಾಡುತ್ತೆ ನಿಮ್ಮ ನೀಟ್ ಪ್ರಿಪ್ರೇಷನ್ಸಲ್ಲಿ. ಯಾಕೆಂದರೆ ಇವತ್ತು ನಾನು 12 ಅವರ್ಸ್ ಓದಿ ನಾಳೆ ಬರೀ 2 ಅವರ್ಸ್ ಓದ್ರೆ ಪ್ರಯೋಜನ ಇಲ್ಲ. ಬರೀ 2 ಅವರ್ಸ್ನೇ ಓದು, ಡೈಲಿ 2 ಅವರ್ಸ್ ಓದು, ಕನ್ಸಿಸ್ಟೆನ್ಸಿಯಾಗಿ ಓದು. ಓಕೆನಾ? ಆ ರೀತಿ ರೋಲ್ನ ಪ್ಲೇ ಮಾಡಬೇಕು. ನೀವು ಯಾವ ರೀತಿ ಇರಬೇಕು ಅಂದರೆ, ಒಂದು ಯುದ್ಧಕ್ಕೆ ಯಾವ ರೀತಿ ತಯಾರಿ ನಡೆಸ್ತಾನೋ ಆ ರೀತಿ ನೀವು ತಯಾರಿ ನಡೆಸಬೇಕು. ಜೋಶ್ ಇರಬೇಕು ನಿಮಗೆ. ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲೇಷನಲ್ಲಿ ನೀವು ಸುಮ್ಮನೆ ಸಪ್ಪೆಯಾಗಿ ಕೂತ್ಕೊಂಡ್ರೆ, ನಾನು ಹಿಂಗೆ ಮಾತಾಡ್ತೀನಿ, ಅಯ್ಯೋ ಏನು ಮಾಡೋದು ಓಕೆ ಬಿಡಿ ಅಂತ ನಾನು ಹಿಂಗೆ ಮಾತಾಡಿದ್ರೆ ನಿಮಗೆ ಜೋಶಲ್ಲಿ ಬರುತ್ತೆ. ನಾನು ಎಷ್ಟು ಜೋಶಾಗಿದ್ದೀನೋ ಅದಕ್ಕಿಂತ 100% ನೀವು ಜಾಸ್ತಿ ಜೋಶಲ್ಲಿರಬೇಕು. ಬೇಸಿಕ್ ಮ್ಯಾಥ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಲೇ ನೀವು ಅಷ್ಟು ಜೋಶ್ ಇದ್ದರೆ, ಇನ್ನು ಮಾಡರ್ನ್ ಫಿಸಿಕ್ಸ್ಗೆ ಹೋಗೋಷ್ಟಕ್ಕೆ ಇಳ್ದೋಗಿರುತ್ತೆ ಎಲ್ಲ. ಕ್ಲಾಸ್ 12 ಮಾಡರ್ನ್ ಫಿಸಿಕ್ಸ್ ಕೊನೆ ಚಾಪ್ಟರ್ಗೆ ಹೋಗೋಷ್ಟಕ್ಕೆ. ಅದಕ್ಕೋಸ್ಕರ ಇಲ್ಲಿ ತುಂಬ ಎಂಥೂಸಿಯಾಸಿಕ್ ಆಗಿ ಜೋಶಾಗಿ ಇರಿ. ಓಕೆನಾ? ಈಗ ನಾವು ತುಂಬ ಡಿಲೇ ಮಾಡೋದು ಬೇಡ, ಹೊರಟೋಗ್ಬಿಡೋಣ ಚಾಪ್ಟರ್ಸ್ಗೆ. ಫಸ್ಟು ರೂಲ್ಸ್ ಆಫ್ ಪವರ್ಸಲ್ಲಿ ಮೊದಲನೇ ರೂಲ್ ಏನಂತ ಹೇಳುತ್ತೆ ಅಂದರೆ, ಮೊದಲನೇ ರೂಲ್, ಇಫ್ ದ ಪವರ್ ಆಫ್ ಎನಿ ನಾನ್ ಝೀರೋ ನಂಬರ್ ಇಸ್ 0, ದೆನ್ ದ ರಿಸಲ್ಟೆಂಟ್ ವಿಲ್ ಬಿ ದ 1. ಇಫ್ ಪವರ್ ಆಫ್ ಎನಿ ನಾನ್ ಝೀರೋ ನಂಬರ್ ಇಸ್ 0, ದೆನ್ ದ ರಿಸಲ್ಟೆಂಟ್ ವಿಲ್ ಬಿ ದ 1. ಇಲ್ಲಿ ನೋಡಿ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. e to the power of 0, ಎನಿ ನಾನ್ ಝೀರೋ ಡಿಜಿಟ್. ದಿಸ್ ಈಸ್ ನಾನ್ ಝೀರೋ ಡಿಜಿಟ್, ರೈಟ್? ಇದು ಬೇಸ್. ಈಗ ಉದಾಹರಣೆ ಇನ್ನೊಂದು ಸ್ವಲ್ಪ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈಗ 2 to the power of 0 ಅಂತ ಇತ್ತು ಅಂದರೆ 2 ವಿಲ್ ಬಿ ದ ಬೇಸ್ ಆ್ಯಂಡ್ ದಿಸ್ ಈಸ್ ದ ಎಕ್ಸ್ಪೋನೆಂಟ್ ಆರ್ ಪವರ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 2 ವಿಲ್ ಬಿ ದ ಬೇಸ್ ಆ್ಯಂಡ್ 0 ವಿಲ್ ಬಿ ದ ಪವರ್. 2 to the power of 0 nothing but 1. The power of any non-zero digit is 0, then the resultant will be the 1. e to the power of 0 ಅಂದ್ರೆ ಏನು? e to the power of 0 ಅಂದರೆ 1. x to the power of 0 ಅಂದರೆ 1. e to the power of 0 ಅಂದರೆ ಕೂಡ 1. ವಾಟ್ ಇಸ್ ದ ವ್ಯಾಲ್ಯೂ ಆಫ್ e? ಫಸ್ಟ್ ಆಫ್ ಆಲ್ ಇದು ವ್ಯಾಲ್ಯೂ ಏನು ಅಂತ ಅಂದರೆ 2.71. 2.71 whole to the power of 0 is nothing but only 1. 10 to the power of 0 1. 4 to the power of 0 1. 1 to the power of 0 1. ಈಗ ಕ್ಲೀನಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ. 1 ಅದೇ ರೀತಿ ಬರ್ಕೋತೀನಿ. e to the power of 0 ಅಂದ್ರೆ ಏನು? 1, ರೈಟ್? 1 ಡಿವೈಡೆಡ್ ಬೈ 1 ಓನ್ಲಿ 1. 2 to the power of 0 ಅಂದರೆ 1 ಓನ್ಲಿ, ದೆನ್ 1. ಅರ್ಥ ಆಯ್ತಾ? ದೆನ್ 1 to the power of 0. 1 to the power of 0 ಅಂದರೆ ಏನು? 1 to the power of 0 ಅಂದರೆ ಇನ್ಫಿನಿಟಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಇಲ್ಲಿ. ಇನ್ಫಿನಿಟಿನ ನಾನು 1 ಮೀಟರ್ನ ಇನ್ಫಿನಿಟಿಯಾಗಿ ಕನ್ಸಿಡರ್ ಮಾಡ್ಬೋದಾ? ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸಿ. ಇನ್ಫಿನಿಟಿನ 1 ಮೀಟರ್ನ ಇನ್ಫಿನಿಟಿಯಾಗಿ ಪರಿಗಣಿಸ್ಬೋದಾ? ಅಬ್ಸಲ್ಯೂಟ್ಲಿ ಪರಿಗಣಿಸ್ಬೋದು. ಯಾವಾಗ ಅಂದರೆ ನನ್ನ ಫ್ರೇಮ್ ಆಫ್ ರೆಫರೆನ್ಸ್ 1 ಮೀಟರ್ಗಿಂತ ತುಂಬ ಕಡಿಮೆ ಇದ್ದಾಗ. ಈಗ ಉದಾಹರಣೆಗೆ 1 ಪಿಕೋಮೀಟರ್ ಆಗಿರ್ಬೋದು, ಫರ್ಮಿ ಮೀಟರ್ ಆಗಿರ್ಬೋದು. 1 ಫರ್ಮಿ ಮೀಟರ್ ಅಂದರೆ 10 to the power of -15 ಮೀಟರ್. ಇಷ್ಟು ಕಡಿಮೆ ಮೀಟರ್ಸ್ ನಾನು 1 ಮೀಟರ್ಸಲ್ಲಿ ಹೇಳ್ಬೇಕು ಅಂತ ಅಂದರೆ ಇದು ಅಬ್ಸಲ್ಯೂಟ್ಲಿ ಇನ್ಫಿನಿಟಿ ಆಗುತ್ತೆ.
ಸೊ ದಟ್ ನೀವು ಇನ್ಫಿನಿಟಿ ಅಂದರೆ ಭಾಳ ದೊಡ್ಡದು ಅಂತ ಏನೂ ತಿಳ್ಕೊಳ್ಳೋಂಗಿಲ್ಲ. ನಮ್ಮ ಫ್ರೇಮ್ ಆಫ್ ರೆಫರೆನ್ಸಿಗೆ ಅದು ದೊಡ್ಡದಾಗಿರುತ್ತೆ. 1 ಮೀಟರ್ನು ಕೂಡ ನಾನು ಇನ್ಫಿನಿಟಿಯಾಗಿ ಪರಿಗಣಿಸ್ಬೋದು. ಯಾವಾಗ ನನ್ನ ಫ್ರೇಮ್ ಆಫ್ ರೆಫರೆನ್ಸ್ ನನ್ನ ಅಸ್ಯೂಮ್ ಯಾವಾಗ ಫರ್ಮಿಮೀಟರ್ಲಾಗಿರ್ಬೋದು, ನ್ಯಾನೋಮೀಟರ್ಲಾಗಿರ್ಬೋದು, ಆನ್ಸ್ಟ್ರಾಮಲ್ ಆಗಿರ್ಬೋದು. ಈಗ ಏನಾಗುತ್ತೆ ಅಂದರೆ ನನ್ನ 1 ಮೀಟರ್ ಇನ್ಫಿನಿಟಿಯಾಗಿ ಪರಿಗಣಿಸುತ್ತೆ. ಯಾಕೆಂದರೆ ನನ್ನ ಫ್ರೇಮ್ ಆಫ್ ರೆಫರೆನ್ಸ್ ಆಗಾಗಿ ಆ ರೀತಿ ಇದೆ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದೆನ್ 1 ಬೈ ಇನ್ಫಿನಿಟಿ ಇಸ್ ನಥಿಂಗ್ ಬಟ್ 0. 1 ಬೈ ಇನ್ಫಿನಿಟಿ ಅಂದರೆ 0. 2 ಟು ದಿ ಪವರ್ ಆಫ್ ಇನ್ಫಿನಿಟಿ. 2 ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಏನು? ಇದ್ರಿಗೆ ಹಿಂಗೂ ಹೇಳ್ಬೋದು. ಇಫ್ ದ ಪವರ್ ಆಫ್ ಎನಿ ನಾನ್ ಝೀರೋ ನಂಬರ್ ಇಸ್ ಇನ್ಫಿನಿಟಿ ದೆನ್ ದ ರಿಸಲ್ಟೆಂಟ್ ವಿಲ್ ಬಿ ದ ಇನ್ಫಿನಿಟಿ ಓನ್ಲಿ. ಏನಂತ? ಇಫ್ ದ ಪವರ್ ಆಫ್ ಎನಿ ನಾನ್ ಝೀರೋ ನಂಬರ್ ಇಸ್ ಇನ್ಫಿನಿಟಿ ದೆನ್ ದ ರಿಸಲ್ಟೆಂಟ್ ವಿಲ್ ಬಿ ದ ಇನ್ಫಿನಿಟಿ. ದೆನ್ ದಿಸ್ ಇಸ್ ಆಲ್ಸೋ ಇನ್ಫಿನಿಟಿ ಆಗುತ್ತೆ. ದಿಸ್ ಈಸ್ ಆಲ್ಸೋ ಇನ್ಫಿನಿಟಿ. ಈಗ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 1 ಪವರ್ ಇ ಟು ದಿ ಪವರ್ ಆಫ್ ಇನ್ಫಿನಿಟಿ, ರೈಟ್? 1 ಅದೇ ರೀತಿ ಬರ್ಕೋತೀನಿ. ಇ ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಏನು? ಇ ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ ಓನ್ಲಿ. 1 ಬೈ ಇನ್ಫಿನಿಟಿ ಅಂದ್ರೆ ಏನು? 0. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಇಂಪಾರ್ಟೆಂಟ್. ಇನ್ನಾಗ ಅರ್ಥ ಮಾಡ್ಕೊಳ್ಳಿ. 1 ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ 1 ಏನು ಇಲ್ಲ, 1 ಅದೇ ರೀತಿ ಬರ್ಕೋತೀನಿ. ಇ ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ. 1 ಬೈ ಇನ್ಫಿನಿಟಿ ಇಸ್ ನಥಿಂಗ್ ಬಟ್ 0. ನಿಮ್ಗೆ ಆಲ್ರೆಡಿ ಗೊತ್ತು. ದೆನ್ ಇ ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ ಓನ್ಲಿ. ಈಗ ಇಲ್ಲಿ ಸ್ವಲ್ಪ ಇದೊಂದು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 0.2 ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ. 0.2 ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ ಇದನ್ನು ಯಾವ ರೀತಿ ಬರಿಬೋದು ಅಂತ ಅಂದರೆ 0.2ನ 2/10 ಅಂತ ಬರಿಬೋದಾ? ಎಸ್ ಸರ್, ಬರಿಬೋದು. ದೆನ್ ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ ಆಯ್ತಾ? 1s 5s ಕ್ಯಾನ್ಸಲ್ ಆಯ್ತಾ? ದಟ್ ಈಸ್ 1 ಡಿವೈಡೆಡ್ ಬೈ 5 ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ. 1 ಟು ದಿ ಪವರ್ ಆಫ್ ಇನ್ಫಿನಿಟಿ ಮೀನ್ಸ್ 1 ಓನ್ಲಿ, ನಿಮ್ಗೆ ಆಲ್ರೆಡಿ ಗೊತ್ತು. ದೆನ್ 5 ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ. 1 ಡಿವೈಡೆಡ್ ಬೈ ಇನ್ಫಿನಿಟಿ ಇಸ್ ನಥಿಂಗ್ ಬಟ್ 0. ಅಂಡರ್ಸ್ಟ್ಯಾಂಡ್? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದು ತುಂಬಾ ಟ್ರಿಕಿ ಕ್ವಶನ್ಸ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. 0.2 ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ ಇಸ್ ಈಕ್ವಲ್ಸ್ ಟು 0.2ನೇ ಅಂತ ಬರಿಬೋದು 2/10 ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿನ ಅದೇ ರೀತಿ ಬರ್ಕೊಂಡೆ. ದೆನ್ 2 1s 2 5s ಕ್ಯಾನ್ಸಲ್ ಆಯಿತು. ದೆನ್ 1 ಡಿವೈಡೆಡ್ ಬೈ ವೋಲ್ಟ್ ಟು ದಿ ಪವರ್ ಆಫ್ ಇನ್ಫಿನಿಟಿ. 1 ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದರೆ 1 ಓನ್ಲಿ. 5 ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ. 1 ಡಿವೈಡೆಡ್ ಬೈ ಇನ್ಫಿನಿಟಿ ಅಂದರೆ 0. ಗೊತ್ತಾಯ್ತಾ? ನೆಕ್ಸ್ಟ್ ರೂಲ್ಗೆ ಹೋಗೋಣ. ನೆಕ್ಸ್ಟ್ ರೂಲ್ ಬಂದು ವೆರಿ ಸಿಂಪಲ್ ರೂಲ್. ದಿಸ್ ಈಸ್ ನೆಗೆಟಿವ್ ಪ್ರಾಪರ್ಟಿ ಆಫ್ ದ ಎಕ್ಸ್ಪೋನೆಂಟ್. ಎಕ್ಸ್ ಇಸ್ ನಾನ್ ಝೀರೋ ನಂಬರ್. ಎಕ್ಸು ನಾನ್ ಝೀರೋ ಆಗಿರಬೇಕು. ದೆನ್ ನೆಗೆಟಿವ್ ಪ್ರಾಪರ್ಟೀಸ್ನ ಐಡೆಂಟಿಫೈ ಮಾಡ್ಬೋದು. ಅಂದರೆ ಏನು ಅಂತ ಅಂದರೆ ಇಲ್ಲಿ ನೋಡಿ, 10 ಟು ದಿ ಪವರ್ ಆಫ್ +3 ಇದನ್ನು ಡಿನಾಮಿನೇಟರ್ ಕಳಿಸಿದ್ರೆ ದಟ್ ಈಸ್ 1 ಡಿವೈಡೆಡ್ ಬೈ 10 ಟು ದಿ ಪವರ್ ಆಫ್ -3. ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ಗೆ ಬಂದರೆ ಆಪೋಸಿಟ್ ಸೈನ್ ಆಗಿ ಸ್ವಿಚ್ ಆಗುತ್ತೆ. ಯಾವುದು? ಪವರು. ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ಗೆ ಹೋದರೆ ಪವರು ಎಕ್ಸ್ಚೇಂಜ್ ಆಗುತ್ತೆ. ಪವರ್ದು ಸೈನ್ ಎಕ್ಸ್ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ n ಇದನ್ನ ಡಿನಾಮಿನೇಟರ್ ಕಳಿಸಿದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ -n. 1 ಡಿವೈಡೆಡ್ ಬೈ 10 ಟು ದಿ ಪವರ್ ಆಫ್ 3 ಇದ್ದಿದ್ದು ನ್ಯೂಮರೇಟರ್ಗೆ ಹೋದರೆ ದಟ್ ಈಸ್ 10 ಟು ದಿ ಪವರ್ ಆಫ್ -3. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದೆನ್ ಇಲ್ಲಿ ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಅರ್ಥ ಆಗಿಲ್ಲ ಅಂತ. ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತೀವಿ. ಓಕೆನಾ? ಈಗ ನೋಡಿ, 0.001 ಇದೆ. ಇದನ್ನು ನೀವು ಈಗ ಎಕ್ಸ್ಪೋನೆಂಟ್ ಫಾರ್ಮಿಗೆ ತರಬೇಕು. ಎಕ್ಸ್ಪೋನೆಂಟ್ ಫಾರ್ಮಿಗೆ ತರಬೇಕು ಅಂದರೆ ಏನು ಮಾಡಿ ಗೊತ್ತಾ? ಈಗ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಅಂತ ಲೆಕ್ಕ ಹಾಕೊಳ್ಳಿ. 1 2 3 1 2 3 ಇದೆ. ಈಗ 1 ಅದೇ ರೀತಿ ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಷ್ಟು ಡಿಜಿಟ್ ಇದೆ? 1 2 3 3 zeros ಬರೀರಿ. ದೆನ್ 1 ಡಿವೈಡೆಡ್ ಬೈ 1000 ಅಂದ್ರೆ ಏನು? 10 ಟು ದಿ ಪವರ್ ಆಫ್ 3. 10 ಟು ದಿ ಪವರ್ ಆಫ್ 3 ಮೇಲ್ಗಡೆ ಹೋಯ್ತು ಅಂದರೆ 10 ಟು ದಿ ಪವರ್ ಆಫ್ -3. ಓಕೆ, ಈಗ ಇದನ್ನು ಸಾಲ್ವ್ ಮಾಡೋಣ. 0.004 ಇದನ್ನ ಯಾವ ರೀತಿ ಬರೆಯೋಣ ಅಂದರೆ 4ನ ಅದೇ ರೀತಿ ಬರ್ಕೋತೀನಿ, ಅದೇ ರೀತಿ ಕ್ಯಾರಿ ಮಾಡ್ತೀನಿ. ಎಷ್ಟು ಡಿಜಿಟ್ ಇದೆ ಪಾಯಿಂಟ್ ಆದಮೇಲೆ? 1 2 3 3 ಡಿಜಿಟ್ ಇದೆ, ರೈಟ್? ಅಂದರೆ 1 ಆದಮೇಲೆ 3 zeros ಆ್ಯಡ್ ಮಾಡಬೇಕು. ದಟ್ ಈಸ್ 4 × 10 ಟು ದಿ ಪವರ್ ಆಫ್ -3.
got it. ದೆನ್ ಇದಕ್ಕೆ ಬನ್ನಿ. 1 ಡಿವೈಡೆಡ್ ಬೈ 1 ಅದೇ ರೀತಿ ಬರ್ಕೋತೀನಿ. ಈಗ ನೋಡಿ 5 ಅದೇ ರೀತಿ ಬರ್ಕೋತೀನಿ. ಈಗ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1 2 ಡಿಜಿಟ್ ಇದೆ. 1 ಆದ್ಮೇಲೆ 2 zeros ಮಾಡಬೇಕು. ಈಗ ಈ 0 ಇದೇನಾಗುತ್ತೆ ನ್ಯೂಮರೇಟರ್ ಬರುತ್ತೆ. ಇದು ನ್ಯೂಮರೇಟರ್ ಬಂದ್ರೆ 100 ಡಿವೈಡೆಡ್ ಬೈ 5, ದಟ್ ಈಸ್ 5 1s 5 20s, ರೈಟ್? 20 ಆನ್ಸರ್. ಅದೇ 1/0.4ಗೆ 1 ಡಿವೈಡೆಡ್ ಬೈ 4/10, 10 ನ್ಯೂಮರೇಟರ್ ಬರುತ್ತೆ ಅಗೇನ್, ದಟ್ ಈಸ್ 10/4, ದಟ್ ಈಸ್ 2.5. ಈ ಕ್ವಶನ್ಸ್ ನೋಡಿ. ಈಗ 1 ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ. e ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಇದ್ದು ನ್ಯೂಮರೇಟರ್ ಬಂದ್ರೆ ಏನಾಗುತ್ತೆ? e ಟು ದಿ ಪವರ್ ಆಫ್ ಇನ್ಫಿನಿಟಿ ಆಗುತ್ತೆ. e ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಏನು? ಇನ್ಫಿನಿಟಿ. e ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಇದೆ ಕ್ವಶನ್ ಅಲ್ಲಿ, ಅದನ್ನ ನಾವು ಡಿನಾಮಿನೇಟರ್ ತಗೊಳ್ಳೋಣ. ದಟ್ ಈಸ್ 1 ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ ಇನ್ಫಿನಿಟಿ ಆಗುತ್ತೆ. 1 ಅದೇ ರೀತಿ ಕ್ಯಾರಿ ಮಾಡ್ತೀನಿ. e ಟು ದಿ ಪವರ್ ಆಫ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ. 1/ಇನ್ಫಿನಿಟಿ ನಥಿಂಗ್ ಬಟ್ 0. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ರೂಲ್ಗೆ ಹೋಗೋಣ. ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಏನಂತ ಹೇಳುತ್ತೆ ಅಂದ್ರೆ, ಪ್ರಾಡಕ್ಟ್ ರೂಲ್ ಅಂಡ್ ಡಿವಿಷನ್ ರೂಲ್ ಒಂದೇ ತರ ಇದೆ, ಎರಡನ್ನೂ ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಾಡಕ್ಟ್ ರೂಲ್ ಅಂಡ್ ಡಿವಿಷನ್ ರೂಲ್ ಏನಂತ ಹೇಳುತ್ತೆ ಅಂದ್ರೆ, ದಿಸ್ ಈಸ್ ಪ್ರಾಡಕ್ಟ್ ರೂಲ್. ಇಫ್ ದ ಬೇಸ್ ಈಸ್ ಸೇಮ್ ದೆನ್ ದ ಪವರ್ ಮಸ್ಟ್ ಬಿ ಆಡೆಡ್ ಇನ್ ಅ ಪ್ರಾಡಕ್ಟ್. ಇಫ್ ದ ಬೇಸ್ ಈಸ್ ಸೇಮ್ in the division, then the power must be subtracted. ಬೇಸ್ ಸೇಮ್ ಇದೆ ಇನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಬೇಸ್ ಸೇಮ್ ಇದೆ ಅಂದ್ರೆ ಪವರ್ ನ ಆಡ್ ಮಾಡ್ಬಿಡಿ. ಇಫ್ ದ ಬೇಸ್ ಇಸ್ ಸೇಮ್ ಇನ್ ಡಿವಿಷನ್ ದೆನ್ ದ ಪವರ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್. ಗಾಟ್ ಇಟ್? ಈಗ ಅದನ್ನೇ ಇಲ್ಲಿ ಬರಿತೀನಿ ನೋಡಿ. ಇಫ್ ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಇದೆ, ರೈಟ್? ಪವರ್ ಡಿಫ್ರೆಂಟ್ ಇದೆ. ಪವರ್ ಡಿಫ್ರೆಂಟ್ ಆರ್ ಇರ್ಬೋದು, ಸೇಮ್ ಆರ್ ಇರ್ಬೋದು, ಅದು ಏನಾರು ಆಗಿರ್ಬೋದು. ಬಟ್ ನಮ್ಮ ಕಂಡೀಷನ್ ಏನಾಗಿರ್ಬೇಕು? ಬೇಸ್ ಸೇಮ್ ಆಗಿರ್ಬೇಕು ಅಷ್ಟೇ. ಬೇಸ್ ಸೇಮ್ ಇದೆ ಅಂದ್ರೆ ಪವರ್ಸ್ ನ ಆಡ್ ಮಾಡ್ಬೋದು. ಇಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎಂ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಎಂ. ಈಗ ಅದೇ ರೀತಿ ಉದಾಹರಣೆಗೆ ಎ ಟು ದಿ ಪವರ್ ಆಫ್ ಬಿ, ಎಕ್ಸ್ ಟು ದಿ ಪವರ್ ಆಫ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಬಿ ಅಂತಿತ್ತು ಅಂದ್ರೆ ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ ಎ ಪ್ಲಸ್ ಬಿ ಅಂತ ಬರೀಬಹುದು. ಗೊತ್ತಾಯ್ತಾ? ಅದೇ ಡಿವಿಷನ್ ಬಂದ್ರೆ ಇಲ್ಲಿ ನೋಡಿ, ಇಲ್ಲೇ ಬರೀತೀನಿ. ಎಕ್ಸ್ ಟು ದಿ ಪವರ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಬಿ ಅಂತಿದೆ ಅಂದ್ರೆ ಬೇಸ್ ಸೇಮ್ ಇದೆ. ಬೇಸ್ ಸೇಮ್ ಇದೆ ಅಂದ್ರೆ ಡಿವಿಷನ್ ಅಲ್ಲಿ ಪವರ್ಸ್ ಏನ್ ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ದೆನ್ ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಬಿ. ಗಾಟ್ ಇಟ್? ಓಕೆ, ಈಗ ಇಲ್ಲೊಂದು ಕ್ವಶನ್ ಇದೆ, ಕ್ವಶನ್ ನ ಸಾಲ್ವ್ ಮಾಡೋಣ ಬನ್ನಿ. 10 ಟು ದಿ ಪವರ್ ಆಫ್ 3 ಇಂಟು 10 ಟು ದಿ ಪವರ್ ಆಫ್ 4. ಬೇಸ್ ಸೇಮ್ ಇದೆ. ನಮ್ಮ ಕಂಡೀಷನ್ ಏನು? ಬೇಸ್ ಸೇಮ್ ಇರಬೇಕು. ಬೇಸ್ ಸೇಮ್ ಇದೆಯಾ? ಇಲ್ಲೂ 10 ಇದೆ, ಇಲ್ಲೂ 10 ಇದೆ ಅಂದ್ರೆ ಪವರ್ಸ್ ನ ಆಡ್ ಮಾಡ್ಬೋದು, ರೈಟ್? ಓಕೆ, 10 ಟು ದಿ ಪವರ್ ಆಫ್ 3 ಪ್ಲಸ್ 4, ದಟ್ ಈಸ್ 10 ಟು ದಿ ಪವರ್ ಆಫ್ 7. ಅರ್ಥ ಆಯ್ತಾ? ಒಂದು ನಿಮಿಷ, ನಾನು ಇಲ್ಲಿ ಬರೆಯೋಕ್ಕೆ ಇದನ್ನು ಸ್ವಲ್ಪ ಸೈಡಿಗೆ ಹಾಕ್ಬಿಡ್ತೀನಿ. ನೌ ಇಟ್ಸ್ ಗುಡ್. ಈಗ ಈ ಕ್ವಶನ್ಸ್ ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. 10 ಟು ದಿ ಪವರ್ ಆಫ್ 3 ಪ್ಲಸ್ 10 ಟು ದಿ ಪವರ್ ಆಫ್ 2. ಓಕೆ, ಬೇಸ್ ಸೇಮ್ ಇದೆ, ಪವರ್ಸ್ ನ ಆಡ್ ಮಾಡೋಣ, ರೈಟ್? 10 ಟು ದಿ ಪವರ್ ಆಫ್ 3 ಪ್ಲಸ್ 2, ದಟ್ ಈಸ್ 10 ಟು ದಿ ಪವರ್ ಆಫ್ 5. ತಪ್ಪು ಯೋಧರೇ, ತಪ್ಪು. ಇಲ್ಲಿ ಸೈನ್ ಅಬ್ಸರ್ವ್ ಮಾಡಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಪ್ರಾಡಕ್ಟ್ ರೂಲ್, ಅಡಿಷನ್ ರೂಲ್ ಅಲ್ಲ ಇದು. ಇಲ್ಲಿ ಅಡಿಷನ್ ಇದೆ, ಪ್ಲಸ್ ಸಿಂಬಲ್ ಇದೆ. ಈ ರೀತಿ ಮಾಡಿದ್ರೆ ದಟ್ ಈಸ್ ಬಿಗ್ ಮಿಸ್ಟೇಕ್. ಆಯ್ತಾ? ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ರೆ, 10 ಟು ದಿ ಪವರ್ ಆಫ್ 3 ಅಂದ್ರೆ ಏನು? 10 ಟು ದಿ ಪವರ್ ಆಫ್ 3 ಅಂದ್ರೆ 1000. 10 ಟು ದಿ ಪವರ್ ಆಫ್ 2 ಅಂದ್ರೆ ಏನು? 100. ಈಗ ಇವೆರಡನ್ನೂ ಆಡ್ ಮಾಡಿ, ದಟ್ ಈಸ್ 1100. ದಿಸ್ ಈಸ್ ರೈಟ್. ಓಕೆ, ಈಗ ಅದೇ ತರ ಇನ್ನೊಂದು ಕ್ವಶನ್, ಡಿವಿಷನ್ ಅಲ್ಲಿ 2 ಕ್ವಶನ್ ನ ಸಾಲ್ವ್ ಮಾಡೋಣ. ಡಿವಿಷನ್ ಅಲ್ಲಿ 2 ಕ್ವಶನ್. ಎಕ್ಸ್ ಟು ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎಂ. ಬೇಸ್ ಸೇಮ್ ಇದೆ, ದೆನ್ ಪವರ್ನ ಏನ್ ಮಾಡ್ಬೋದು? ಸಬ್ಟ್ರಾಕ್ಟ್ ಮಾಡ್ಬೋದು, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ. ಈಗ ಇದನ್ನ ಸ್ವಲ್ಪ ನೋಡಿ. ಇದು ಸ್ವಲ್ಪ 2 ಕಾನ್ಸೆಪ್ಟ್ ನ ನೀವು ಮಿಕ್ಸ್ ಮಾಡಬೇಕು. ಯಾವ ಕಾನ್ಸೆಪ್ಟು? ಇಲ್ಲಿ ನೋಡಿ, ಇದು ಪವರ್ ಬರೆಯೋ ರೀತಿ ಇದೆಯಲ್ಲ, ಇಲ್ಲಿ 0.001 ಅನ್ನ ಯಾವ ರೀತಿ ಬರ್ಕೋತೀವಿ? 1 ಡಿವೈಡೆಡ್ ಬೈ 1000 ಆ ರೀತಿ ಬರ್ಕೋತೀವಲ್ಲ, ಆ ರೀತಿ 2 ಪ್ರಾಪರ್ಟಿನ ಮಿಕ್ಸ್ ಮಾಡಿ ಕೇಳಿರುವಂತಹ ಕ್ವಶನ್ ಇದು. ಈಗ
2ನ ಅದೇ ರೀತಿ ಕ್ಯಾರಿ ಮಾಡೋಣ. ಓಲ್ ಡಿವೈಡೆಡ್ ಬೈ ಪಾಯಿಂಟ್ ಆದ್ಮೇಲೆ ಎಷ್ಟು ಜೀರೋ ಇದೆ 1 2 3 1 ಆದ್ಮೇಲೆ 3 zeros ಬರೆಯೋಣ. ದೆನ್ 4ನ ಅದೇ ರೀತಿ ಬರೆಯೋಣ. ಪಾಯಿಂಟ್ ಆದ್ಮೇಲೆ ಒನ್ ಡಿಜಿಟ್ ಇದೆ 1 0ನ ಬರೆಯೋಣ. ಈಗ ಇದೇನಾಗುತ್ತೆ, ಇದು ನ್ಯೂಮರೇಟರ್ಗೆ ಹೋಗುತ್ತೆ. ದೆನ್ 2 into 10 ಹೋಲ್ ಡಿವೈಡೆಡ್ ಬೈ 1000 into 4 1s 2s ಕ್ಯಾನ್ಸಲ್ ಆಯಿತು. 1 0ಗೆ 1 0 ಕ್ಯಾನ್ಸಲ್ ಆಯಿತು. ದೆನ್ ದಿಸ್ ಇಸ್ 1 divided by 200, ರೈಟ್? 1 divided by 200 ಬಂತು. 1 divided by 200 ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಅಂದರೆ ಇಂಟು 1000 ಡಿವೈಡೆಡ್ ಬೈ 1000ನ ಮಾಡಿ. ಈಗ 2 0ಗೆ 2 0 ಗೆಟ್ ಕ್ಯಾನ್ಸಲ್, 1s 5s 10 to the power of 1000 ಅಂದರೆ 10 to the power of 3 ಅಂತ ಬರೀಬೋದಾ? 10 to the power of 3 ನ್ಯೂಮರೇಟರ್ಗೆ ಹೋಯ್ತು ಅಂದರೆ ದಟ್ ಈಸ್ 5 into 10 to the power of -3. ಗಾಟ್ ಇಟ್? ದಿಸ್ ಆರ್ ಈಸಿ, ರೈಟ್? ಅದಕ್ಕೆ ನಾನು ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಕ್ಲೀನಾಗೆ ನೀವು ಆಲ್ರೆಡಿ ಓದಿರೋದ್ರಿಂದ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅದಕ್ಕೆ ನಾನು ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ? ಈಗ ಈ ಕ್ವಶನ್ನ ಸಾಲ್ವ್ ಮಾಡೋಣ. 10 to the power of 3 ಇದು ಪ್ರಾಡಕ್ಟ್ ರೂಲ್. 10 to the power of -4 ಮೇಲ್ಗಡೆ ಬಂತು ಅಂದರೆ ಇಂಟು 10 to the power of +4 ಆಗುತ್ತೆ, ರೈಟ್? ಈಗ ದಿಸ್ ಇಸ್ 10 to the power of 7. ಅಂಡರ್ಸ್ಟ್ಯಾಂಡ್? ಈಗ ಪವರ್ ಆಫ್ ದ ಪವರ್ ಅಂದ್ರೆ ಏನು ಅಂದ್ರೆ, ಈಗ ಉದಾಹರಣೆಗೆ 2 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3 ಅಂತ ಇತ್ತು ಅಂದ್ರೆ, ಈಗ ಒಂದು ಎಕ್ಸಾಂಪಲ್ 2 to the power of 2 ಹೋಲ್ ಟು ದಿ ಪವರ್ ಆಫ್ 3 ಅಂತ ಇತ್ತು ಅಂದ್ರೆ, ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ 2 to the power of 2 into 3 ಅಂತ ಬರೀಬಹುದು. ಗೊತ್ತಾಯ್ತಾ? ದಟ್ ಮೀನ್ಸ್ 2ನ ಅದೇ ರೀತಿ ಬರ್ಕೋತೀನಿ. ಬೇಸ್ನ ಪವರ್ನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2 3s 6. ಇಷ್ಟೇ. ಗೊತ್ತಾಯ್ತಾ? ಏನು ಮಾಡಿದ್ವಿ ಇಲ್ಲಿ? ನಿಮಿಷ ಪೆನ್ ತಗೋತಾ ಇದ್ದೀನಿ. ಗಾಟ್ ಇಟ್? ಅದೇ ರೀತಿ ಈಗ ಆಲ್ಜಿಬ್ರಾಯಿಕ್ ಫಾರ್ಮಲ್ಲಿ ನೋಡಿ, x to the power of n ಹೋಲ್ ಟು ದಿ ಪವರ್ ಆಫ್ m ಅಂತಿದೆ ಅಂದರೆ ಅದನ್ನ x to the power of n ಇಂಟು m ಅಂತ ಬರಿಬೋದು. ಉದಾಹರಣೆಗೆ ಇನ್ನೊಂದೇ ಆಲ್ಜಿಬ್ರಾಯಿಕ್ ಫಾರ್ಮ್ ನಾನು ನಿಮ್ಮ ಮುಂದೆ ತಂದಿರ್ತೀನಿ. x to the power of a ಹೋಲ್ ಟು ದಿ ಪವರ್ ಆಫ್ b ಅಂತಿತ್ತು ಅಂದರೆ ಅದನ್ನು x to the power of a ಇಂಟು b ಅಂತ ಬರೀಬೋದು. ಈಗ ಅದೇ ರೀತಿ ಒಂದು ಕ್ವಶನ್ ಇದೆ, ಸಾಲ್ವ್ ಮಾಡೋಣ. 2 to the power of 3 ಹೋಲ್ ಟು ದಿ ಪವರ್ ಆಫ್ 4 ಇದನ್ನು ಯಾವ ರೀತಿ ಬರೀಬೋದು ಅಂದರೆ 2 to the power of 3 into 4 that is 2 to the power of 4 3s 12. ಗಾಟ್ ಇಟ್? ಈಗ ಇನ್ನೊಂದು ಕ್ವಶನ್ ನಿಮ್ಮ ಮುಂದೆ ಇದೆ, ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆನೆ ಏನಂತಿದೆ, 8 to the power of 2 divided by 3. 8 to the power of 2 divided by 3 ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರ? ಆಯ್ತಾ? ಈಗ 8ನ ಏನಂತ ಬರೀಬೋದು? 2 to the power of 3 ಅಂತ ಬರೀಬೋದಾ? ರೈಟ್? 8ನ 2 to the power of 3 ನಾವು ಕ್ಲಾಸ್ ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ವಿ. 2 ಕ್ಯೂಬ್ ಅಂದರೆ ಏನು? 2 into 2 into 2 ದಟ್ ಈಸ್ 8. 8ನ 2 ಕ್ಯೂಬ್ ಅಂತ ಬರ್ಕೋಬೋದು. ಹೋಲ್ ಡಿವೈಡೆಡ್ ಬೈ 2 to the power of 3. 3 3 ಗೆಟ್ ಕ್ಯಾನ್ಸಲ್ ಮಾಡ್ಬೋದಾ? ನ್ಯೂಮರೇಟರ್ಲಿದೆ ಡಿನಾಮಿನೇಟರ್ಲಿದೆ ಕ್ಯಾನ್ಸಲ್ ಆಗುತ್ತೆ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಈಗ ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ಬರೀತೀನಿ ನೋಡಿ. ಈಗ ನೋಡಿ, ಇದು ರೀತಿದೆ ಅಲ್ವಾ? ಇದನ್ನು 2 to the power of 3 ಹೋಲ್ ಟು ದಿ ಪವರ್ ಆಫ್ 2/3 ಈ ರೀತಿ ಇದೆ. ಈಗ ಇದನ್ನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ದೆನ್ 2 to the power of 3 ಇಂಟು 2 to the power of 2/3. ಈಗ 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳ್ಕೊಳ್ಳೋದು 2 ಸ್ಕ್ವೇರ್. ದೆನ್ ದ ಆನ್ಸರ್ ಈಸ್ 4. ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಕ್ವಶನ್. ಕ್ಲೀನಾಗಿ ನೋಡಿ. ಗುಡ್ ಕ್ವಶನ್ ದಿಸ್ ಈಸ್. ಗುಡ್ ಕ್ವಶನ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಾನು ಇನ್ನೊಂದ್ಸಲ ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಥರ ಇನ್ನೊಂದು ಕ್ವಶನ್ ನಿಮ್ಮ ಮುಂದೆ ತಗೊಳ್ತೀನಿ. ಈಗ ಉದಾಹರಣೆಗೆ ಈಗ
64 whole to the power of 4 by 3. 64 whole to the power of 4 by 3. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದರೆ, ಈಗ ನೋಡಿ 64ನ ಏನಂತ ಬರೀಬೋದು, 4 into 4 into 4. 4 4s 16, 16 4s 64, ರೈಟ್? ದೆನ್ 4 ಕ್ಯೂಬ್ ಅಂತ ಬರೀಬೋದು. 4 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 4 by 3. ಅರ್ಥ ಆಯ್ತಾ ಇಷ್ಟು? ದೆನ್ ಏನು ಮಾಡಬೇಕು, ದಿಸ್ ಇಸ್ ಪವರ್ ಆಫ್ ದ ಪವರ್ಲಿದೆ, ದೆನ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 3 into 4 by 3. 3 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 4 to the power of 4. That is 4 4s are 16, 16 4s are 16 4s are 64. 64 into 4, I think maybe 256. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. 64 into 4, that is 4 4s are 16, 1 16 6 4s are 24, that is 256. ಕರೆಕ್ಟ್ ಇದೆ ಆಯ್ತಾ? 256 ಈ ರೀತಿ. ನೆಕ್ಸ್ಟ್ ಫ್ರಾಕ್ಷನಲ್ ಎಕ್ಸ್ಪೋನೆಂಟ್ ಯಾವ ರೀತಿ ಬರೀಬೋದು ಅಂತ ಅಂದರೆ, ಈಗ ಅದನ್ನೇ ಈ ರೀತಿ ಇಲ್ಲಿ ಅದೇ ಎಕ್ಸ್ಪೆನ್ಷನ್ ಫಾರ್ಮ್ ಇಲ್ಲಿದೆ ನೋಡಿ. ಎಕ್ಸ್ ಟು ದಿ ಪವರ್ ಆಫ್ 3/2 ಅಂತ ಕ್ವಶನಲ್ಲಿ ಇದೆ ಅಂದರೆ, ನೀವು ಎಕ್ಸ್ ಟು ದಿ ಪವರ್ ಆಫ್ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1/2 ಅಂತ ಬರೀಬೋದಾ? ಮೇಲ್ ನೋಡಿದ ರೂಲ್ ಪ್ರಕಾರನೇ, ರೈಟ್? 1/2 ಅಂದರೆ ರೂಟಾ? ರೂಟ್, ಇಟ್ ಈಸ್ ಸ್ಕ್ವೇರ್ ರೂಟ್ ಹೋಲ್ ಟು ದಿ ಪವರ್ ಆಫ್ 3. ಇದೇ ಥರ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಮಾಡ್ತೀರಾ? ಈಗ ಅದಕ್ಕೂ ಮುಂದೆ ನಾನು ಇದೆಲ್ಲ ಕ್ಲೀನ್ ಮಾಡಬೇಡ. ಒಂದು ನಿಮಿಷ. ಹಾಂ, ಈಗ ಇನ್ನೊಂದು ಕ್ವಶನ್ ಇದೆ ನಿಮ್ಮ ಮುಂದೆ. ಒಂದು ನಿಮಿಷ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹಾಂ, ಈಗ ಇನ್ನೊಂದು ಕ್ವಶನ್ ಇದೇ ಥರ ಫ್ರ್ಯಾಕ್ಷನಲ್ಲಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ ನಿಮ್ಮ ಮುಂದೆ. ಕ್ವಶನ್ ಏನು ಅಂತ ಅಂದರೆ, ಈಗ 8 to the power of 3/2 ಅಂತಲೇ ತಗೊಳ್ಳಿ. 8 to the power of 3/2 ಅಂತ ಅಂದರೆ, 8 to the power of 3/2, 8 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ ಹಾಫ್ ಅಂತ ಬರೀಬೋದಾ? ಇದನ್ನು ಸ್ಕ್ವೇರ್ ರೂಟ್ ಆಫ್ 8 ಕ್ಯೂಬ್, ಇದನ್ನು ಸಾಲ್ವ್ ಮಾಡೋವಂಥದ್ದು. 8 into 8, 8 8 64, 64 into 8 ನೀವು ಕ್ಯಾಲ್ಕುಲೇಟ್ ಮಾಡಿ. ನಾನು ಇನ್ನೊಂದು ಎಕ್ಸಾಂಪಲ್ನ ತಗೋತೀನಿ, ಈಸಿ ಎಕ್ಸಾಂಪಲ್. ದಟ್ ಈಸ್ 2 to the power of 2/3. 2 to the power of 2/3 ನಿಮ್ಗೆ ಕೇಳಲ್ಲ ನೀಟಲ್ಲಿ, 3/2ನೇ ಇರಲಿ. 3/2, 2 to the power of 3/2 ಅಂದರೆ 2 ಕ್ಯೂಬ್ ಆಗುತ್ತೆ, ಹೋಲ್ ಟು ದಿ ಪವರ್ ಆಫ್ ಹಾಫ್ ಆಗುತ್ತೆ. ಇದು ರೂಟಾಗಿ ಕನ್ವರ್ಟ್ ಆಗುತ್ತೆ, ಸ್ಕ್ವೇರ್ ರೂಟ್, ದೆನ್ 2 ಕ್ಯೂಬ್. 2 ಕ್ಯೂಬ್ ಮೀನ್ಸ್ 8 ಆಗುತ್ತೆ, ದಟ್ ಈಸ್ 2√2. ಇಷ್ಟೇ ಆನ್ಸರ್. ಅರ್ಥ ಆಯ್ತಾ? ಈಗ ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗೋಣ. ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ, ಮೆಗಾ, ಕಿಲೋ, ಡೆಸಿ, ಸೆಂಟಿ, ಇವ್ರ ಬಗ್ಗೆ ಇವನ್ನ ಡಿಸ್ಕಸ್ ಮಾಡೋಣ ಕ್ಲೀನಾಗಿ ಇನ್ನೊಂದ್ಸಲ. ಹಾಂ, ಈಗ ನೋಡಿ, ಮೆಗಾ ಅಂದರೆ ಏನು? ಮೆಗಾ ಮೀನ್ಸ್ 10 to the power of 6. 1 ಮೆಗಾ ಮೀನ್ಸ್ 10 to the power of 6. ಕಿಲೋ ಮೀನ್ಸ್ 10 to the power of 3. ಈಗ ನೀವು ಅಂಗಡಿಗೆ ಹೋಗ್ತೀರಾ, 1 ಕಿಲೋ ಶುಗರ್ ಕೊಡಿ ಅಂತ ಕೇಳ್ತೀರಾ, 1 kg ಸಕ್ಕರೆ ಕೊಡಿ ಅಣ್ಣ ಅಂತ ಕೇಳ್ತೀರಾ, ರೈಟ್? ಅವನು ಎಷ್ಟು ಗ್ರಾಮ್ ಕೊಡ್ತಾನೆ? 1000 ಗ್ರಾಮ್ ಕೊಡ್ತಾನೆ. ಯಾಕೆ? ಕಿಲೋ ಅಂದರೆ 1000, 10 to the power of 3. ಡೆಸಿ, ಈಗ ಹೋಯ್ತೀರ ನೀವು ಒಂದೆಲ್ಲೋ, ಡೆಸಿನಲ್ಲಿ ಬೆಳೆಸ್ತೀವಿ ನಾವು ನಾರ್ಮಲಾಗಿ, ಡೆಸಿಮೀಟರ್ ಅಣ್ಣ 1 ಡೆಸಿಮೀಟರ್ ಇದು ಕೊಡಿ, ಬಟ್ಟೆ ಕೊಡಿ ಅಂತ ಕೇಳ್ತೀರಾ. ಡೆಸಿ ಅಂದರೆ 10 to the power of -1 +1, ರೈಟ್? -1 ಅಲ್ಲ, +1 ನೋ ಯಾರ್. 10 to the ಡೆಸಿ ಮೀನ್ಸ್
10 to the power of minus 1. Centi means 10 to the power of minus 2. That is, ಎಲ್ಲಿ ಬಳಸ್ತೀರ ನೀವು ಸೆಂಟಿನ ಅಂದರೆ 1 ಸೆಂಟಿಮೀಟರ್, ಲೈಕ್ ದಟ್ ಇನ್ ಸ್ಕೇಲ್ ಸೆಂಟಿಮೀಟರ್, 1 ಸೆಂಟಿಮೀಟರ್ ಲೈನ್ ಅಂತ. ಮಿಲಿ ಮೀನ್ಸ್ ಮಿಲಿ 10 to the power of minus 3. ಮಿಲಿನ ನೀವು ಚೆನ್ನಾಗಿ ನೋಡ್ಬಿಟ್ಟಿರ್ತೀರಿ ಎಲ್ಲಿ, ಗೋಲ್ಡ್ ಶಾಪಲ್ಲಿ 1 ಮಿಲಿಗ್ರಾಮ್, 1 ಮಿಲಿ, ಎಲ್ಲರೂ ಹೋದ್ರೆ 1 ಮಿಲಿಮೀಟರ್ ಅಂತೆಲ್ಲ ಇರುತ್ತೆ. ಮಿಲಿ ಮೀನ್ಸ್ 10 to the power of minus 3, ದಟ್ ಈಸ್ 1 divided by 1000 ಅಂತ ಅರ್ಥ. ಮ್ಯಾಕ್ರೋ ಮೀನ್ಸ್ 10 to the power of minus 6. ನ್ಯಾನೋ ಕೂಲಮ್, ನ್ಯಾನೋ ಫ್ಯಾರಡ್ ಎಲ್ಲಿ, ಸೆಕೆಂಡ್ ಪಿ ಫಸ್ಟ್ ಚಾಪ್ಟರ್ ಅಂಡ್ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂಡ್ ಚಾರ್ಜಸ್ ಆ್ಯಂಡ್ ಕೆಪಾಸಿಟರಲ್ಲಿ ಓದ್ತೀರಾ. ನ್ಯಾನೋ ಫ್ಯಾರಡ್, ನ್ಯಾನೋ ಕೂಲಮ್, ಲೈಕ್ ದಟ್ ಅಲ್ವಾ. ಪಿಕೋ ಅಂದರೆ 10 to the power of 12. ಫೆರ್ಮಿ ಮೀನ್ಸ್ 10 to the power of minus 15. ಇನ್ನೊಂದಿದೆ ಆಂಗ್ಸ್ಟ್ರಾಮ್. ಆಂಗ್ಸ್ಟ್ರಾಮ್ ಅಂದರೆ 10 to the power of minus 10. ಓಕೆ, ಈಗ ಇನ್ನೊಂದು ಕ್ವಶನ್ ಇದೆ. ಏನು ಈಗ ಹೆಂಗೆ ಕೇಳ್ತಾರೆ ಅಂದರೆ ವೇವ್ ಲೆಂತ್. ಈಗ ಉದಾಹರಣೆಗೆ ವೇವ್ ಲೆಂತ್ ತಗೊಳ್ಳೋಣ. ವೇವ್ ಲೆಂತ್ ಈಸ್ ಈಕ್ವಲ್ಸ್ ಟು 30 ಮೈಕ್ರೋಮೀಟರ್. ಮೈಕ್ರೋ ಮೀನ್ಸ್ ಕ್ಯಾಪಿಟಲ್ ಎಮ್, ದಿಸ್ ಇಸ್ ಮ್ಯಾಕ್ರೋಮೀಟರ್, ರೈಟ್. ಮೈಕ್ರೋಮೀಟರ್ ಅಲ್ಲ, ಕ್ಯಾಪಿಟಲ್ ಎಮ್ ಅಂತ ಬರೆದ್ರೆ ದಟ್ ಈಸ್ ಮ್ಯಾಕ್ರೋಮೀಟರ್. ಮ್ಯಾಕ್ರೋ ಮೀನ್ಸ್ 10 to the power of 6 ಮೆಗಾ. 1 ಮೆಗಾಮೀಟರ್ ದಟ್ ಈಸ್ 10 to the power of 6 meters, ರೈಟ್. 1 ಡೆಸಿಮೀಟರ್ ಅಂದರೆ 10 to the power of minus 1 ಮೀಟರ್. 1 ಡೆಸಿಫ್ಯಾರಡ್ ಅಂದರೆ ಫ್ಯಾರಡ್ ಮೀನ್ಸ್ 10 to the power of minus 1 ಫ್ಯಾರಡ್. ಈ ಥರ ಗೊತ್ತಾಯ್ತಾ. ಈಗ 1 ಆಂಗ್ಸ್ಟ್ರಾಮ್ನ ನ್ಯಾನೋಮೀಟರ್ ಕನ್ವರ್ಟ್ ಮಾಡಿ. ಈ ರೀತಿ ಕ್ವಶನ್ಸ್ ನಿಮಗೆ ತುಂಬ ಬರುತ್ತೆ. 2 ಆಂಗ್ಸ್ಟ್ರಾಮ್ಸ್ನ ಕನ್ವರ್ಟೆಡ್ ಇಂಟು ನ್ಯಾನೋಮೀಟರ್ಸ್. ಈಗ 2 ಆಂಗ್ಸ್ಟ್ರಾಮ್ಸ್ನ ನ್ಯಾನೋಮೀಟರ್ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ 2 ಆಂಗ್ಸ್ಟ್ರಾಮ್ಸ್ ಇದೆ. 2 ಆಂಗ್ಸ್ಟ್ರಾಮ್ಸ್ನ ಎಲ್ಲಿಗೆ ನ್ಯಾನೋಮೀಟರ್ ಕನ್ವರ್ಟ್ ಮಾಡಬೇಕು ಅಲ್ವಾ, ಇದು ಕ್ವಶನ್ನು. 2 into 10 to the ಆಂಗ್ಸ್ಟ್ರಾಮ್ ಅಂದರೆ 10 to the power of 10 ಮೀಟರ್ಸ್, ರೈಟ್. ಇಸ್ ಈಕ್ವಲ್ಸ್ ಟು ಎಷ್ಟು ಕನ್ವರ್ಟ್ ಮಾಡಬೇಕು, ದಟ್ ಈಸ್ 2 into ನ್ಯಾನೋಮೀಟರ್ ಅಂದ್ರೇನು, 10 to the power of minus 9 ಮೀಟರ್ ಆಯಿತು. ಇನ್ನೆಷ್ಟು ಉಳ್ಕತ್ತು, 10 to the power of minus 1 ಉಳ್ಕತ್ತು. ಇದನ್ನು ನ್ಯಾನೋಮೀಟ್ರಾಗಿ ಬರೀಬೋದಾ, ದಟ್ ಈಸ್ 2 into 10 to the power of minus 1 ನ್ಯಾನೋಮೀಟರ್ ಅಂದರೆ 0.2 ನ್ಯಾನೋಮೀಟರ್. 2 ಆಂಗ್ಸ್ಟ್ರಾಮ್ ಇಸ್ ಈಕ್ವಲ್ಸ್ ಟು 0.2 ನ್ಯಾನೋಮೀಟರ್. ಗೊತ್ತಾಯ್ತಾ. ಇಲ್ಲಿ ನೋಡಿ, ಒಂದು ಬುಲೆಟ್ ಶಾಟ್ ಇದೆ, ಇಲ್ಲೊಂದು ವ್ಯಾಲ್ಯೂ, ದಿಸ್ ಇಸ್ ವ್ಯಾಲ್ಯೂ, ದಿಸ್ ಇಸ್ ಯೂನಿಟ್. 2 ಅಂದರೆ ವ್ಯಾಲ್ಯೂ, ನಾನು ಬರಿತೀನಿ ನೋಡಿ, ವ್ಯಾಲ್ಯೂ, ದಿಸ್ ಇಸ್ ಯೂನಿಟ್. ವ್ಯಾಲ್ಯೂ ಜಾಸ್ತಿ ಆದರೆ ಯೂನಿಟ್ ಕಡಿಮೆ ಆಗುತ್ತೆ, ಯೂನಿಟ್ ಜಾಸ್ತಿ ಆದರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಈಗ ನೋಡಿ, 2 ಇಂದ 0.2 ಬಂತು ಅಂದ್ರೆ ವ್ಯಾಲ್ಯೂ ಏನಾಯ್ತು, ಕಡಿಮೆ ಆಯ್ತು. ಯೂನಿಟ್ ಏನಾಯ್ತು, ಜಾಸ್ತಿ ಆಯ್ತು. 10 to the power of minus 10 ಗಿಂತ 10 to the power of 9 ಜಾಸ್ತಿ, ರೈಟ್. ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಓದಿರ್ತೀರ ನಂಬರ್ಸ್ ಲೈನ್ನ. ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3. ನೆಗೆಟಿವ್ ಆದರೆ ದಿಸ್ ಇಸ್ 1, ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 3 ಅಂತ. ಇಲ್ಲಿ -1 ದೊಡ್ಡದು -2ಗಿಂತ, ಯಾಕಂದರೆ ನೆಗೆಟಿವ್ ವ್ಯಾಲ್ಯೂಸ್. ಈಗ ಉದಾಹರಣೆಗೆ ನಿಮಗೆ ಸಾಲ ಅಂತ ತಗೊಂಡ್ರೆ, ಸಾಲ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಗೆ ಸಾಲ ಜಾಸ್ತಿ ಆಗುತ್ತೆ. ಸಾಲ ಕಮ್ಮಿ ಆದರೆ ದಟ್ ಈಸ್ 1 ರೂಪಾಯಿ ಸಾಲ, 2 ರೂಪಾಯಿ ಸಾಲ, 3. ನೆಗೆಟಿವ್ ಮೀನ್ಸ್ ಸಾಲ ಅಂತ ತಿಳ್ಕೊಳ್ಳಿ. ಈಗ 1 ರೂಪಾಯಿ ಸಾಲ, 2 ರೂಪಾಯಿ ಸಾಲ, 3 ರೂಪಾಯಿ ಅಂದರೆ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಜಾಸ್ತಿ ದುಡಿಬೇಕು, ಜಾಸ್ತಿ ತೀರಿಸ್ಬೇಕು, ರೈಟ್. ಅದೇ ನಿಮ್ಮ ಹತ್ರ ಸೇವಿಂಗ್ಸ್ ಜಾಸ್ತಿ ಆಯಿತು ಅಂದರೆ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಹಿಂಗೆ 1 ಕಡಿಮೆ, 2 ಜಾಸ್ತಿ, ದೆನ್ 3, ಅದು ಸೇವಿಂಗ್ ಜಾಸ್ತಿ. ಇಲ್ಲಿ ಸಾಲ ಜಾಸ್ತಿ ಆಯಿತು. ಸಾಲ ಯಾವಾಗ ಕಮ್ಮಿ ಇರುತ್ತೆ ನಿಮ್ಮ ಹತ್ರ, 10 to the power of -1 ಅಂದರೆ ನೀವು ದುಡ್ಡು ಜಾಸ್ತಿ ಸೇವಿಂಗ್ಸ್ ಮಾಡ್ಬೋದು, ರೈಟ್. ಆಗ -1 ದೊಡ್ಡದು, ಅದರಿಂದ ಇಲ್ಲಿ 9 ನ್ಯಾನೋಮೀಟರ್ ದೊಡ್ಡದು. ಈಗ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಎಂತ ಅಂದರೆ 1 kg ಗ್ರಾಮು ಕನ್ವರ್ಟ್ ಮಾಡಿ ಅಂತ ಕ್ವಶನ್ ಇದೆ. 1 kg ಇಸ್ ಈಕ್ವಲ್ಸ್ ಟು 1000 ಗ್ರಾಮ್, ರೈಟ್. 1 kg ಇಸ್ ಈಕ್ವಲ್ಸ್ ಟು 1000 ಗ್ರಾಮ್. ಈಗ 1 kg ವ್ಯಾಲ್ಯೂ ಏನಾಯಿತು, ವ್ಯಾಲ್ಯೂ ಜಾಸ್ತಿ ಆಯಿತು. kg ಏನು, kg ಯೂನಿಟಲ್ಲಿ ಜಾಸ್ತಿ, 10 to the power of 3. ಗ್ರಾಮ್ ಏನು, 10 to the power of 1, ರೈಟ್. 1 10 to the power of 1 ಇಲ್ಲ, 1.
ದೆನ್ ವ್ಯಾಲ್ಯೂ ಜಾಸ್ತಿ ಆಯಿತು, ಯೂನಿಟ್ ಕಡಿಮೆ ಆಯಿತು. ಯೂನಿಟ್ ಜಾಸ್ತಿ ಆದರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, ವ್ಯಾಲ್ಯೂ ಜಾಸ್ತಿ ಆದರೆ ಯೂನಿಟ್ ಕಡಿಮೆ ಆಗುತ್ತೆ, ಆರ್ ವೈಸ ವರ್ಸ. ಗೊತ್ತಾಯ್ತಾ? ಈಗ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಫ್ ದ ಡೆಸಿಮಲ್ ಪಾಯಿಂಟ್ ಮೂವ್ಸ್ 1 ಡಿಜಿಟ್ ಫಾರ್ವರ್ಡ್, then multiply by 10. If it is moves backward, then multiply by divisible by 10. Sorry. If the decimal point moves 1 digit forward, then multiply by 10. If it is moves backward, then divisible by 10. ಈಗ ಉದಾಹರಣೆಗೆ ನೀವು ಇಲ್ಲಿ ನೋಡಿ 2.45. ಈಗ ನಾನು ಡಿಜಿಟ್ನ ಬ್ಯಾಕ್ವರ್ಡ್ ಮೂವ್ ಮಾಡ್ತೀನಿ. ಬ್ಯಾಕ್ವರ್ಡ್ ಅಂದರೆ ಈ ಕಡೆ, ಫಾರ್ವರ್ಡ್ ಅಂದರೆ ಈ ಕಡೆ. ದಿಸ್ ಈಸ್ ಫಾರ್ವರ್ಡ್, ದಿಸ್ ಈಸ್ ಬ್ಯಾಕ್ವರ್ಡ್. ಈಗ ಬ್ಯಾಕ್ವರ್ಡ್ ಮೂವ್ ಮಾಡಿದೆ, ದಟ್ ಈಸ್ 24.5. 24.5 ಆಯಿತು ಅಂದರೆ ದಟ್ ಈಸ್ ಬ್ಯಾಕ್ವರ್ಡ್ ಮೂವ್ ಆಗಿದೆ ಪಾಯಿಂಟು, ದಟ್ ಈಸ್ ಡಿವಿಸಿಬಲ್ ಬೈ 10. ಅದೇ ಅಕಸ್ಮಾತ್ ಫಾರ್ವರ್ಡ್ ಮೂವ್ ಆಗಿದ್ರೆ ದಟ್ ಈಸ್ 0.45 ಆಗಿದ್ರೆ 0.245 ಇಸಿ ಅಂತ ಆಗಿದ್ರೆ ದಟ್ ಈಸ್ ಫಾರ್ವರ್ಡ್ ಮೂವ್ ಆಗಿದೆ, ದಟ್ ಈಸ್ ಮಲ್ಟಿಪ್ಲೈ ಬೈ 10. ಓಕೆ, 36.45 ಇದನ್ನ ಫಾರ್ವರ್ಡ್ ಮೂವ್ ಮಾಡೋಣ. ಈಗ ಫಾರ್ವರ್ಡ್ ಅಂದರೆ 3.645 ಆಯಿತು ಅಂದರೆ ದಟ್ ಈಸ್ ಮಲ್ಟಿಪ್ಲೈ ಬೈ 10. ಅದೇ ಅಕಸ್ಮಾತ್ ಬ್ಯಾಕ್ವರ್ಡ್ ಮೂವ್ ಆಯಿತು, ಈಗ ನಾನು ಎಲ್ಲ ಪಾಯಿಂಟ್ನು ರಿಮೂವ್ ಮಾಡಿಬಿಡ್ತೀನಿ, ದಟ್ ಈಸ್ 3645, ದಟ್ ಈಸ್ 3645 ಮಾಡಿದ್ದೀನಿ ಅಂದರೆ 2 ಪಾಯಿಂಟ್ಸ್ನ ಬ್ಯಾಕ್ವರ್ಡ್ ಮೂವ್ ಮಾಡಿದ್ದೀನಿ. ದಟ್ ಈಸ್ 1 ಪಾಯಿಂಟ್ನ ಬ್ಯಾಕ್ವರ್ಡ್ಸ್ ಮೂವ್ ಮಾಡಿದ್ರೆ 10, 2 ಪಾಯಿಂಟ್ನ ಬ್ಯಾಕ್ವರ್ಡ್ ಮೂವ್ ಮಾಡಿದ್ರೆ ಅಗೇನ್ 10, ಮಲ್ಟಿಪ್ಲೈ ಬೈ 10. ದಟ್ ಈಸ್ 3645 ಡಿವಿಸಬಲ್ ಬೈ 100. ಓಕೆ, ಈಗ ಇದು ನೋಡಿ, ಈ ಪಾಯಿಂಟ್ನ 3 ಪಾಯಿಂಟ್ಸ್ ಫಾರ್ವರ್ಡ್ ಮೂವ್ ಮಾಡೋಣ. 3 ಪಾಯಿಂಟ್ ಫಾರ್ವರ್ಡ್ ಮೂವ್ ಮಾಡಿದ್ರೆ ದಟ್ ಈಸ್ 0.43752. 1 ಪಾಯಿಂಟ್ನ ಫಾರ್ವರ್ಡ್ ಮೂವ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 10, ಎಗೇನ್ ಇನ್ನೊಂದು ಪಾಯಿಂಟ್ನ ಮೂವ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 10, ಎಗೇನ್ ಇನ್ನೊಂದು ಪಾಯಿಂಟ್ನ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಬೈ 10, ದಟ್ ಈಸ್ 10 to the power of 3. 10 into 10 into 10, ದಟ್ ಈಸ್ 10 to the power of 3. ಈಗ ನೋಡಿ 2 ಪಾಯಿಂಟ್ನ ಬ್ಯಾಕ್ವರ್ಡ್ ಮೂವ್ ಮಾಡ್ತೀನಿ. 2 ಪಾಯಿಂಟ್ನ ಬ್ಯಾಕ್ವರ್ಡ್ ಮೂವ್ ಮಾಡಿದ್ರೆ ದಟ್ ಈಸ್ 43,752. 1 ಪಾಯಿಂಟ್ನ ಬ್ಯಾಕ್ವರ್ಡ್ ಮೂವ್ ಮಾಡಿದ್ರೆ ಡಿವಿಸಿಬಲ್ ಬೈ 10, ಎಗೇನ್ ಇನ್ನೊಂದು ಪಾಯಿಂಟ್ನ ಬ್ಯಾಕ್ವರ್ಡ್ ಮೂವ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 10. 10 into 10, ದಟ್ ಈಸ್ ಡಿವಿಸಿಬಲ್ ಬೈ 100. 100 ಮೇಲ್ಗಡೆ ಬಂತು ಅಂದರೆ ದಟ್ ಈಸ್ 43,752 ಇಂಟು 10 to the power of -2. ಅರ್ಥ ಆಯ್ತಾ? ಇಷ್ಟೇ. ಈಗ ಮೊದಲನೇ ಕ್ವಶನ್, ನೀಟ್ 2020 ಕೇಳಿರುವಂಥ ಕ್ವಶನ್ನ ಕ್ಲೀನಾಗಿ ಓದಿ ಒಂದ್ಸಲ, ಇಲ್ಲ ಕ್ವಶನ್ನೇ ಕ್ಲೀನಾಗಿ ಓದಿ ಒಂದ್ಸಲ, ಯಾಕೆಂದರೆ ನಿಮಗೆ ಲ್ಯಾಂಗ್ವೇಜ್ ಕ್ಲೀನಾಗಿ ಅರ್ಥ ಆಗುತ್ತೆ. ಕ್ವಶನ್ ಏನಿದೆ, ದ ಎನರ್ಜಿ ಈಕ್ವಿವೆಲೆಂಟ್ ಆಫ್ 0.5 the energy equivalent of 0.5 gram substance is ಇಂಟ್ ಏನು ಅಂದರೆ E is equals to mc² ಫಾರ್ಮುಲಾಸ್ನ ಬಳಸ್ಬೇಕು ನೀವು. E is equals to mc² ಅಂದರೆ ಎನರ್ಜಿನ ಕೇಳಿದರೆ, ಮಾಸ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 0.5. SI ಯೂನಿಟ್ ಏನು? ಕೆ ಜಿ ರೈಟ್? ಕೆ ಜಿ ಮೀನ್ಸ್ 10 to the power of 3. ಗ್ರಾಮಲ್ಲಿ ಇದ್ದಿದ್ದು ಕೆ ಜಿ ಕನ್ವರ್ಟ್ ಆಗಬೇಕು ಅಂದರೆ ದಟ್ ಈಸ್ 10 to the power of -3 ಇಂಟು 3 into 10 to the power of 8. See the value? 3 into 10 to the power of 8 ಅಂತ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ನ ಬರೆದಿದ್ದೀನಿ. ದಟ್ ಈಸ್ 0.5 into 10 to the power of -3 into 3 3s 9 into 10 to the power of what? 64 16. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಈ ಕಾನ್ಸೆಪ್ಟ್ ನೀವು ಆಲ್ರೆಡಿ ಓದಿದ್ದೀರ. ದಟ್ ಈಸ್ 9 into 10 to the power of 8 into 10 to the power of 8. ರೈಟ್, ಬೇಸ್ ಸೇಮ್ ಇದೆ, ಪವರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕಲ್ವಾ? ದಟ್ ಈಸ್ 9 into 10 to the power of 16. ನೋಡಿ, ಎಲ್ಲೋ ಒಂದು ರೂಲ್ ಆಗೋದಿದ್ದು ಒಂದು ಕ್ವಶನಲ್ಲಿ ಎಲ್ಲೋ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಸೊ ದಟ್ ಬೇಸಿಕ್ ಮ್ಯಾಥ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳೋದು. ಓಕೆನಾ? ಈಗ ಸಾಲ್ವ್ ಮಾಡೋಣ. ದಟ್ ಈಸ್ 0.5ನ ಏನಂತ ಬರೀಬೋದು? 0.5ನ 5/10 ಅಂತ ಬರೀಬೋದು, ಇಂಟು 10 to the power of -3 ಇಂಟು 9 ಇಂಟು 10 to the power of 16. ಕ್ಯಾನ್ಸಲ್ ಆಯಿತು ಅಂದರೆ ಎಷ್ಟು ಬರುತ್ತೆ? 9 5s 45. ದಟ್ ಈಸ್ 4.5
ಇಂಟು 10⁻⁻13 ಇಷ್ಟು ಆನ್ಸರ್. ಎಲ್ಲಿದೆ ಆಪ್ಷನ್ನು? 4.5 ಇಂಟು 10⁻+13 ಜೂಲ್ಸ್. ಬಿ ಇಸ್ ಯುವರ್ ಆನ್ಸರ್. ಇಷ್ಟೇ. ಇದೇ 2020 ಕೇಳಿರುವಂಥ ಕ್ವಶನ್. ಕಷ್ಟ ಇದೆಯಾ ಸಾಲ್ವ್ ಮಾಡೋಕ್ಕೆ? ಅವ್ನು ಬರೀ ಕ್ಯಾಲ್ಕುಲೇಷನ್ಸ್ ಬಂದರೆ ಸಾಕು. E=mc² ಫಾರ್ಮುಲಾ ನೆನಪಿದ್ದು ಕ್ಯಾಲ್ಕುಲೇಷನ್ ಬಂದರೆ ಸಾಕು. ಇಷ್ಟೇ. ಈಗ ನೋಡಿ ಏನಂತಿದೆ, 12,400 ಆಂಗ್ಸ್ಟ್ರಾಮ್ಸ್ನ ನ್ಯಾನೋಮೀಟ್ರಾಗಿ ಕನ್ವರ್ಟ್ ಮಾಡಿ ಅಂತಿದೆ. 12,400 ಆಂಗ್ಸ್ಟ್ರಾಮ್ಸ್ನ ನ್ಯಾನೋಮೀಟ್ರಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ನೋಡಿ, ನಾನು ಒಂದನ್ನು ಇಲ್ಲಿ ಕ್ಲೀನಾಗಿ ಬರ್ದು ತೋರಿಸ್ತೀನಿ. 12,400 ಆಂಗ್ಸ್ಟ್ರಾಮ್ಸ್ ವ್ಯಾಲ್ಯೂ 10⁻⁻10 meters is equals to 12,400 ನ್ಯಾನೋಮೀಟರ್ದು ವ್ಯಾಲ್ಯೂ ದಟ್ ಈಸ್ 10⁻⁻9. ಸ್ಪ್ಲಿಟ್ ಮಾಡೋಣ 10⁻⁻10ನ ನ್ಯಾನೋಮೀಟರ್ 10⁻⁻9 ಇಂಟು 10⁻⁻1 meters. ಇದನ್ನು ಎರಡನ್ನೂ ಸೇರಿ ನ್ಯಾನೋಮೀಟರ್ ಅಂತ ಬರೀಬೋದಾ? ದಟ್ ಈಸ್ 12,400 ಇಂಟು 10⁻⁻1 ನ್ಯಾನೋಮೀಟರ್. 10⁻⁻1 ಡಿನಾಮಿನೇಟರ್ ಬಂದರೆ 10⁻+1 ಆಗುತ್ತೆ. ದಟ್ ಈಸ್ 12,400 ಡಿವಿಸಿಬಲ್ ಬೈ 10. 10 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ನ್ಯಾನೋಮೀಟರ್. ದಟ್ ಈಸ್ 1240 ನ್ಯಾನೋಮೀಟರ್ಸ್. ಇವೆರಡು ಕ್ವಶನ್ ಸಾಕಾಗಿದೆ. ಇನ್ನೊಂದ್ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೀವೆರಡಕ್ಕೋಸ್ಕರ ಪೆನ್ ಕಲರ್ ಇನ್ನೊಂದು ಚೇಂಜ್ ಮಾಡ್ತೀನಿ. ಯಾವೆರಡು ಕ್ವಶನ್? ಇವೆರಡು ಕ್ವಶನ್ ಆಗ್ತಾ ಇದೆ ನೋಡಿ. ಇವೆರಡು ಕ್ವಶನ್ಸ್ ತುಂಬ ಚೆನ್ನಾಗಿದೆ. ಕ್ಲೀನಾಗಿ ನೋಡಿ ಇನ್ನೊಂದ್ಸಲ ಕ್ಲೀನಾಗಿ. ಈಗ ನೋಡಿ ಈ ಕ್ವಶನ್ ಇಲ್ಲಿ ಸಾಲ್ವ್ ಮಾಡ್ತೀನಿ. 0.4 ಕೂಲಮ್ ಇದ್ದನ್ನ ಡ್ಯಾಶ್ ಇಂಟು 10⁻+4 ಕೂಲಮಾಗಿ ಬದಲಾಯಿಸಬೇಕು. 0.4 ಕೂಲಮ್ ಇದನ್ನ ಡ್ಯಾಶ್ ಇಂಟು 10⁻+4 ಕೂಲಮಾಗಿ ಬದಲಾಯಿಸಬೇಕು. +4 ಅಂದರೆ ಮಲ್ಟಿಪ್ಲೈ ಬೈ 10,000 ಆಗ್ತಿದೆ ಅಂದರೆ ಡಿವಿಸಿಬಲ್ ಬೈ 10,000ನ ಮಾಡಬೇಕು, ರೈಟ್? ಡಿವಿಸಿಬಲ್ ಬೈ 10,000ನ ಮಾಡಿದ್ರೆ ದಟ್ ಈಸ್ 0. ಎಷ್ಟು ಜೀರೋಸ್ ಇರುತ್ತೆ? 4 zeros ಇರುತ್ತೆ. 4 zeros ಆ್ಯಡ್ ಮಾಡೋದಷ್ಟೇ. 1 2 3 4 4. ಅರ್ಥ ಆಯ್ತಾ? ಇದನ್ನ ಕ್ರಾಸ್ ಚೆಕ್ ಮಾಡೋಕ್ಕೊಳ್ಳೋದು ಯಾವ ರೀತಿ? ಈಗ ಉದಾಹರಣೆಗೆ ನೋಡಿ, 0.4 ಕೂಲಮ್ ಹಿಂಗಿದೆ. 0.4 ಕೂಲಮ್ನ ಈಗ ಇಷ್ಟು ಬರ್ದಿದ್ದೀನಿ. ಇದನ್ನು 1 2 3 4 ದಟ್ ಈಸ್ 0.4 ಕೂಲಮ್ ಇಂಟು 10⁻⁻4 ಇತ್ತು. ಡಿನಾಮಿನೇಟರ್ ಬಂದರೆ +4 ಆಗುತ್ತೆ. ಇಂಟು 10⁻4 ಕೂಲಮ್ ಕ್ಯಾನ್ಸಲ್ ಆಯಿತು. ಎರಡು ಕೂಡ ಈಕ್ವಲ್ ಆಯಿತು. 0.4 ಕೂಲಮ್ ಇಸ್ ಈಕ್ವಲ್ಸ್ ಟು 0.4 ಕೂಲಮ್. ಆನ್ಸರು ಬಂದು ಕ್ರಾಸ್ ವೆರಿಫಿಕೇಶನು ಮಾಡಾಯಿತು ನಿಮ್ಮ ಮುಂದೆ. ಗಾಟ್ ಇಟ್? ಈಗ ಇದು ಕೂತ್ರೆ ಏನಾಗುತ್ತೆ? 0.0000404. ಈಗ ಅದು 0.04 ಇದೆ. ಇದನ್ನ ಡ್ಯಾಶ್ ಇಂಟು 10⁻⁻4 ಕೂಲಮಾಗಿ ಬದಲಾಯಿಸಬೇಕು. ದಟ್ ಈಸ್ 0.4 ಕೂಲಮ್ನ ಡ್ಯಾಶ್ ಇಂಟು 10⁻⁻4. ಈಗೇನು ಮಾಡ್ತಿದ್ದಾರೆ? ಡಿವಿಸಿಬಲ್ ಬೈ 10,000ನ ಮಾಡ್ತಿದ್ದಾರೆ. ನಾವು ಮಲ್ಟಿಪ್ಲೈ ಬೈ 10,000ನ ಮಾಡೋಣ. ಮಲ್ಟಿಪ್ಲೈ ಬೈ 10,000ನ ಮಾಡಬೇಕು ಅಂದರೆ ದಟ್ ಈಸ್ 4,000 ಆಗುತ್ತೆ, ರೈಟ್? ಸಾರಿ, 1 zeros ಎಕ್ಸ್ಟ್ರಾ ಬರ್ದ್ಬಿಟ್ಟಿದ್ದೀನಿ. ಒಂದು ನಿಮಿಷ. 1 zeros ಎಕ್ಸ್ಟ್ರಾ ಹೋಯ್ತು. ಓಕೆ, ಅರ್ಥ ಆಯ್ತಾ? ಕ್ಲೀನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇವೆರಡು ಕ್ವಶನ್ಸ್ ತುಂಬ ಟ್ರಿಕ್ಕಿ ಆಗಿದೆ. ಕ್ಲೀನಾಗಿ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ರೂಟ್. ಕಾನ್ಸೆಪ್ಟ್ ಆಫ್ ರೂಟ್ ಅಂದರೆ ಏನು ಅಂದರೆ, ಈಗ ನೋಡಿ, ಕಾನ್ಸೆಪ್ಟ್ ಆಫ್ ರೂಟಲ್ಲಿ ನೀವು ಎರಡು ಥರಂಥ ರೂಟ್ಸ್ನ ಓದ್ತೀರಾ. ಒಂದು ಸ್ಕ್ವೇರ್ ರೂಟ್, ಇನ್ನೊಂದು ಕ್ಯೂಬ್ ರೂಟ್ಸ್. ಈಗ x ಟು ದಿ ಪವರ್ ಆಫ್ 1/n ಅಂತ ಇದ್ರೆ ಅದನ್ನು ಹೋಲ್ ಟು ದಿ ಪವರ್ ಆಫ್ n ಡಿವೈಡೆಡ್ ಬೈ x ಅಂತ ಹಿಂಗೆ ಬರಿಬೋದು. ನೀವು ಆಲ್ರೆಡಿ ನೋಡಿದ ಮಟ್ಟಿಗೆ ಈಗ ಉದಾಹರಣೆಗೆ ಅಲ್ಲಿ ಏನಂತ ಇತ್ತು, 2 ಟು ದಿ ಪವರ್ ಆಫ್ 3/2 ಅಂತ ಇದ್ದಿತ್ತು. ನೀವೇನಂತ ಬರ್ಕೊಂಡ್ರಿ? 2 ಟು ದಿ ಪವರ್ ಆಫ್ 3 ಹೋಲ್ ಟು ದಿ ಪವರ್ ಆಫ್ 1/2. 1/2ನ ಏನಂತ ಬರಿಬೋದು? ಸ್ಕ್ವೇರ್ ರೂಟ್ ಅಂತ ಬರಿಬೋದು. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2 ಟು ದಿ ಪವರ್ ಆಫ್ 3 ಅಂತ ಆಲ್ರೆಡಿ ಬರ್ದಿದ್ರಾ? ಅದೇ ಕಾನ್ಸೆಪ್ಟ್ ಇಲ್ಲಿ ಮತ್ತೆ ಬಂದಿದೆ. ಈಗ ನೋಡಿ, ಸ್ಕ್ವೇರ್ ರೂಟ್ ಈಗ ಈ ರೀತಿ ಇದೆ. ಏನಂತ ಕ್ವಶನು? ಈಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಇದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಅಂತ ಕೇಳ್ತಾರೆ ನಿಮಗೆ. ಎಕ್ಸ್ದು ವ್ಯಾಲ್ಯೂ ಏನು ಅಂದರೆ ದಟ್ ಈಸ್ x ಇಸ್ ಈಕ್ವಲ್ಸ್ ಟು y². ಈ ಕಡೆ ಇದ್ದಂಥ ರೂಟ್ ಅಪೋಸಿಟ್ ಸೈಡ್ಗೆ ಬಂದರೆ ಸ್ಕ್ವೇರ್ ಆಗುತ್ತೆ. ಪ್ಲೀಸ್ ಮೈಂಡ್ ಇಟ್. ಇನ್ನೊಂದು ರೂಟ್ 2 ಇಂಟು ರೂಟ್ 2 ಏನು?
ರೂಟ್ ಎಕ್ಸ್ ಇಂಟು ಎ ರೂಟ್ ಎಕ್ಸ್, ದಟ್ ಈಸ್ ಎಕ್ಸ್ ಓನ್ಲಿ. ಗಾಟ್ ಇಟ್? ಈಗ ಇನ್ನೊಂದ್ಸಲ ನೋಡಿ, ಈಗ ಕ್ವಶನ್ಸ್ ಇದೆ. ರೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ರೂಟ್ ಇದ್ದಿದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ಆಗುತ್ತೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವೈ, ಇದನ್ನ ಏನ್ ಮಾಡಿ ರೂಟ್ ಆಗಿ ಬದಲಾಯಿಸಿ. ಎಕ್ಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ರೂಟ್ ಆಗುತ್ತೆ, ದಟ್ ಈಸ್ ರೂಟ್ ವೈ. ಎಕ್ಸ್ ಟು ದಿ ಪವರ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ 1/3 ಇದೆ. 1/3 ಈ ಕಡೆ ಬತ್ತು ಅಂದ್ರೆ ಏನಾಗುತ್ತೆ? 1/3 ಆಲ್ರೆಡಿ ರೂಟ್ ಇದೆ, ನ್ಯೂಮರೇಟರ್ ಡಿನಾಮಿನೇಟರ್ಗೆ ಹೋಗುತ್ತೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಕ್ಯೂಬ್ ಆಗುತ್ತೆ. ಈಗ ನೋಡಿ, y is equals to x to the power of 3/2. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ, ಎಕ್ಸ್ ನ ಏನಂತ ಬರೀಬಹುದು? ಎಕ್ಸ್ ಟು ದಿ ಪವರ್ ಆಫ್ 3 ಹೋಲ್ ಟು ದಿ ಪವರ್ ಆಫ್ ಹಾಫ್. ಈ ಕಡೆ ರೂಟ್ ಇದ್ದಿದ್ದು ಆ ಕಡೆ ಹೋದ್ರೆ ಸ್ಕ್ವೇರ್ ಆಗುತ್ತೆ, ದಟ್ ಈಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ ಕ್ಯೂಬ್. ಈ ಕಡೆ ಕ್ಯೂಬ್ ಇದ್ದಿದ್ದು ಆ ಕಡೆ ಹೋಯ್ತು ಅಂದ್ರೆ ದಟ್ ಈಸ್ ರೂಟ್ ಆಗುತ್ತೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ ವೈ ಸ್ಕ್ವೇರ್. ಅರ್ಥ ಆಯ್ತಾ? ಗಾಟ್ ಇಟ್? ಇನ್ನೊಂದು ನೋಡಿ, y is equals to x to the power of 3/4 ಇದೆ. ಇದನ್ನ ಯಾವ ರೀತಿ ಬರೀಬಹುದು? y is equals to x to the power of 3 whole divided by 1/4. ಈ ಕಡೆ ಇದ್ದಿದ್ದು ಈ ಕಡೆ ಬತ್ತು ಅಂದ್ರೆ ದಟ್ ಈಸ್ y to the power of 4 ಆಗತ್ತೆ, ದೆನ್ ದಟ್ ಈಸ್ equals to x ಕ್ಯೂಬ್. ಕ್ಯೂಬ್ ಇದ್ದಿದ್ದು ಈ ಕಡೆ ಬತ್ತು ಅಂದ್ರೆ ಕ್ಯೂಬ್ ರೂಟ್ ಆಗತ್ತೆ, ದಟ್ ಈಸ್ x is equals to ಕ್ಯೂಬ್ ರೂಟ್ ಆಫ್ y to the power of 4. ಗಾಟ್ ಇಟ್? ಈಗ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ರೂಟ್ ಎಕ್ಸ್, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 1. ಇದನ್ನ ಯಾವ ರೀತಿ ಬರ್ಕೊಳ್ಳಿ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/2. ಆಲ್ರೆಡಿ ನೋಡಿದ ರೂಲೇ, ಬೇಸ್ ಸೇಮ್ ಇದೆ, ಪವರ್ನ ಆ್ಯಡ್ ಮಾಡೋದಷ್ಟೇ. ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 1/2, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 3/2. ಇದನ್ನು ಅದೇ ರೀತಿ ಎಕ್ಸ್ ಟು ದಿ ಪವರ್ ಆಫ್ ಹಾಫ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಹಾಫ್. ಬೇಸ್ ಸೇಮ್ ಇದೆ, ಪವರ್ನ ಆ್ಯಡ್ ಮಾಡೋದಷ್ಟೇ, ಹಾಫ್ ಪ್ಲಸ್ ಹಾಫ್, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 1. ಈಗ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಎಕ್ಸ್ ಸ್ಕ್ವೇರ್ನ ಅದೇ ರೀತಿ ಬರ್ಕೋತೀನಿ. ರೂಟ್ ಎಕ್ಸ್ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1/2, ರೈಟ್? ಈಗ ಇದೇನಾಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ ಸ್ಕ್ವೇರ್. ಇಲ್ಲಾಂದ್ರೆ ಈ ರೀತಿ ಬರ್ಕೋಬೇಡಿ, ಏನಂತ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ನ ಏನಂತ ಬರೀಬೋದು? ಇನ್ನೂ ಈಸಿ ಆಗುತ್ತೆ. ಆಗ ಎಕ್ಸ್ ಸ್ಕ್ವೇರ್ನ ಏನಂತ ಬರೀಬೋದು? ಎಕ್ಸ್ ಸ್ಕ್ವೇರ್ನ ಎಕ್ಸ್ ಇಂಟು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 1/2. ಎಕ್ಸ್ನ ಏನಂತ ಬರೀಬೋದು? ಎಕ್ಸ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್. ಒನ್ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ದೆನ್ ಎಕ್ಸ್ ಟು ದಿ ಪವರ್ ಆಫ್ 3/2. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ರೀತಿನೂ ಮಾಡ್ಬೋದು. ಯಾವ ರೀತಿ? ಇನ್ನೊಂದು ಮೆಥಡ್ ಮಾಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್, ಈಗ ಉದಾಹರಣೆಗೆ ಇದನ್ನ ಅಳಿಸ್ಬೇಡ, ಇದು ಈಸಿ ಮೆಥಡ್, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ಇನ್ನೊಂದು ಮೆಥಡ್ ನಿಮ್ಮ ಮುಂದೆ ಸಾಲ್ವ್ ಮಾಡ್ತೀನಿ ನೋಡಿ. ಓಲ್ಡ್ ಮೆಥಡ್, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಹಾಫ್ ಅಂತಿದೆ. ಇದನ್ನ ನ್ಯೂಮರೇಟರ್ ಕಳಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಹಾಫ್ ಆಗತ್ತೆ, ರೈಟ್? ಬೇಸ್ ಸೇಮ್ ಇದೆ, ದೆನ್ ಏನಾಗತ್ತೆ? ಮೈನಸ್ ಆಗತ್ತೆ ಮೇಲ್ಗಡೆ ಬಂತು ಅಂದ್ರೆ, ಡಿವಿಷನ್ ರೂಲ್. ದೆನ್ ಎಕ್ಸ್ ಟು ದಿ ಪವರ್ ಆಫ್ 3/2. ಆಗ್ಲೂ ಇಷ್ಟೇ ಬಂದಿದ್ದು, ರೈಟ್? ಅರ್ಥ ಆಯ್ತಾ? ರೂಟ್ ಟು ಸ್ಕ್ವೇರು ಕ್ಯಾನ್ಸಲ್ ಆಗತ್ತೆ, ಎಕ್ಸ್ ಉಳ್ಕೊಳ್ಳುತ್ತೆ. ಇದು ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ನ ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 1/2 ಅಂತ ಬರೀಬೋದಾ? ಬೇಸ್ ಸೇಮ್ ಇದೆ, ಸಬ್ಟ್ರಾಕ್ಷನ್ ಆಗತ್ತೆ, ಡಿವಿಷನ್ ರೂಲು. ದೆನ್ ಎಕ್ಸ್ ಟು ದಿ ಪವರ್ ಆಫ್ 1/2, ದಟ್ ಈಸ್ ರೂಟ್ ಎಕ್ಸ್. ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/2, ದಟ್ ಈಸ್ ವಾಟ್? ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ 1/2, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 5/2. ಇದನ್ನ ಅದೇ ರೀತಿ ಸಾಲ್ವ್ ಮಾಡ್ತೀರಾ? ಎಕ್ಸ್ ಟು ದಿ ಪವರ್ ಆಫ್ 3 ರೂಟ್ ಎಕ್ಸ್ ಇದ್ದಿದ್ದು ಡಿವಿಷನ್ ರೂಲ್ ಇದೆ, ಬೇಸ್ ಸೇಮ್ ಇದೆ, ದೆನ್ ದ ಪವರ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಆಗಬೇಕು, ದಟ್ ಈಸ್ ಹಾಫ್ ಆಗುತ್ತೆ, ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್
5/2. ಗಾಟ್ ಇಟ್? ಅರ್ಥ ಆಯ್ತಾ? ಈಗ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್. 2 to the power of 0 ಅಂದರೆ 1, 2 to the power of 1 2, 2 to the power of 2 ಅಂದರೆ 2 into 2 that is 4, 2 to the power of 3 ಅಂದರೆ 2 into 2 into 2 that is 3, 2 to the power of 4 ಅಂದರೆ 2 into 2 into 2 into 2 that is 16. ಇನ್ ರಿಮೈನಿಂಗ್ಸ್ನ ನೀವು ಹೋಮ್ವರ್ಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಹೇಳಿ. ಅದೇ ರೀತಿ ಇಲ್ಲೊಂದು 4 ಸಾಲ್ವ್ ಮಾಡೋಣ. 3 to the power of 0 ಅಂದರೆ 3 to the power of 0 ಅಂದರೆ 1, 3 to the power of 1 ಅಂದರೆ 3, 3ನ 1 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ. 3 ಸ್ಕ್ವೇರ್ ಅಂದರೆ 3 into 3 ದಟ್ ಈಸ್ 9, 3 ಕ್ಯೂಬ್ ಅಂದರೆ ದಟ್ ಈಸ್ 3 into 3 into 3 into 3 ದಟ್ ಈಸ್ 27. ರಿಮೈನಿಂಗ್ಸ್ನ ಹೋಮ್ವರ್ಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಹೇಳಿ. ಓಕೆನಾ? ಈಗ ರೂಟ್ ಟು ವ್ಯಾಲ್ಯೂ ಏನು? ಡೈರೆಕ್ಟಾಗಿ ನಂಗೆ ಬೇಕಪ್ಪ ರೂಟ್ ಟು ವ್ಯಾಲ್ಯೂ ಏನು? ರೂಟ್ ಟು ವ್ಯಾಲ್ಯೂ ಅಂದರೆ ತುಂಬ ಕಡೆ ಫಿಸಿಕ್ಸಲ್ಲಿ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಬೇಡಿ ಇದನ್ನು. ರೂಟ್ 2 ಅಂದರೆ 1.41, ರೂಟ್ 3 ಅಂದರೆ 1.72, ರೂಟ್ 4 ಅಂದರೆ 2 ನಿಮ್ಗೆ ಗೊತ್ತಿರುತ್ತೆ. ರೂಟ್ 4 ಅಂದರೆ 2. ಈಗ ನೋಡಿ, ರೂಟ್ 9 ಅಂದರೆ ಏನು? ರೂಟ್ 9 ಅಂದರೆ 3. ಈಗ ರೂಟ್ 5 ಕೇಳಲಿ, 6 ಕೇಳಲಿ, 7 ಕೇಳಲಿ, 8 ಕೇಳಲಿ, 2 ಮತ್ತು 3 ಮಧ್ಯನೇ ಬರಬೇಕಾ? ರೈಟ್. ರೂಟ್ 3 ವ್ಯಾಲ್ಯೂ ನಿಮಗೆ ಗೊತ್ತು, ರೂಟ್ 9 ವ್ಯಾಲ್ಯೂ ನಿಮ್ಗೆ ಗೊತ್ತು 3, ರೂಟ್ 4 ವ್ಯಾಲ್ಯೂ ಗೊತ್ತು ನಿಮಗೆ 2. ಇವೆರಡರ ವ್ಯಾಲ್ಯೂ ಗೊತ್ತಿದ ಮೇಲೆ ಇದ್ರ ಮಧ್ಯೆ ಬರುವಂಥ ರೂಟ್ಗಳ ಸಂಖ್ಯೆನೂ ಕೂಡ ಇವೆರಡರ ಮಧ್ಯನೇ ಇರುತ್ತಾ? ರೈಟ್. ಅಪ್ರಾಕ್ಸಿಮೇಟ್ ಆಗಿ ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದಾ? ಹಾಗಾದ್ರೆ ರೂಟ್ 5 ವ್ಯಾಲ್ಯೂ ಏನಾಗ್ಬೋದು? ರೂಟ್ 5 ವ್ಯಾಲ್ಯೂ ದಟ್ ಈಸ್ 2.23, ರೂಟ್ 6 ವ್ಯಾಲ್ಯೂ 2.43, ರೂಟ್ 7 2.74 ಐ ಥಿಂಕ್, ರೂಟ್ 8 ವ್ಯಾಲ್ಯೂ 2. ರೂಟ್ 8ನ ಇನ್ನೊಂದು ಸಲ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಹೇಳಿ? ರೂಟ್ 8 ವ್ಯಾಲ್ಯೂ 2.81 ಆಗುತ್ತೆ. ಈಗ ರೂಟ್ 8 ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ, ಈಗ ರೂಟ್ 8 ಹಿಂಗಿದೆ ಅಂತ ತಿಳ್ಕೊಳ್ಳಿ. ಈಗ ರೂಟ್ 8ನ ಈಸಿ ನೆನ್ಪಿಟ್ಕೊಳ್ಳೋದೇ ಬೇಡ. ರೂಟ್ 8ನ ಏನಂತ ಬರೀಬೋದು? 4 into 2 ಅಂತ ಬರೀಬೋದಾ? 4 ರೂಟಿಂದ ಹೊರಗಡೆ ಬಂತು ಅಂದರೆ 2 ಆಗುತ್ತಾ? ದಟ್ ಈಸ್ 2 into ರೂಟ್ 2. ರೂಟ್ 2 ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ರೂಟ್ 2 ಅಂದರೆ 1.41 ಮಲ್ಟಿಪ್ಲೈ ಮಾಡಿ ಅಷ್ಟೇ. ದಟ್ ಈಸ್ 2 8 into 2. ಕರೆಕ್ಟ್ ಬಂದಿದ್ಯಾ? ರೈಟ್, ಕರೆಕ್ಟ್ ಅಲ್ವಾ? ಅಪ್ರಾಕ್ಸಿಮೇಷನ್ ಆಗಿ ಈ ರೀತಿ ಸಾಲ್ವ್ ಮಾಡೋದು. ಈಗ ರೂಟ್ 10 ಅಂದರೆ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 5 ವ್ಯಾಲ್ಯೂ ದಟ್ ಈಸ್ 1.45. ಇನ್ನೊಂದು ನೆನ್ಪಿಟ್ಕೊಬಿಡಿ, ಪೈ ಸ್ಕ್ವೇರ್ ಅಂದರೆ 10 ಅಂತ ಅರ್ಥ. ತುಂಬ ಕಡೆ ಫಿಸಿಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಪೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 10. ರೂಟ್ 10 ಅಂದರೆ ದಟ್ ಈಸ್ ಈಕ್ವಲ್ಸ್ ಟು ಪೈ ದಟ್ ಈಸ್ 3.14. ಈಗ ಅದೇ ಥರ ರೂಟ್ 12 ಕ್ಯಾಲ್ಕುಲೇಟ್ ಮಾಡಿ. ರೂಟ್ 12ನ ಏನಂತ ಬರೀಬೋದು? ಇವೆಲ್ಲ ನೆನ್ಪಿಟ್ಕೋಬಾರ್ದು, ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ ಬರಬೇಕು. ನೀವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ. ಯಾವ್ದ್ಯಾವುದು? ಒಂದು ರೂಟ್ 2, ರೂಟ್ 3, 4 ಇದು, ಇವೆಲ್ಲ ಮಧ್ಯದಲ್ಲಿ ನಿಮಗೆ ಗೊತ್ತಾಗೋಗುತ್ತೆ. ಇನ್ನು ಪೈ ಎಂದು ರೂಟ್ 10 ವ್ಯಾಲ್ಯೂ ಏನು? ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಎಲ್ಲವನ್ನು ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಇನ್ನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ರೂಟ್ 12 ವ್ಯಾಲ್ಯೂ ಏನು ಅಂದರೆ, ರೂಟ್ 12ನ ಏನಂತ ಬರೀಬೋದು? 4 into 3, 4 3s are 12 ರೈಟ್. ದಟ್ ಈಸ್ ರೂಟಿಂದ 4 ಹೊರಗಡೆ ಬಂತು ಅಂದರೆ 2 ಆಗುತ್ತೆ. ದಟ್ ಈಸ್ 2 into ರೂಟ್ 3. ರೂಟ್ 3ದು ವ್ಯಾಲ್ಯೂ ಏನು? ದಟ್ ಈಸ್ 2 into 1.7271 ಅಪ್ರಾಕ್ಸಿಮೇಟ್ಲಾಗಿ ಎಲ್ಲ ಒಂದೇ. ಓಕೆನಾ? ದಟ್ ಈಸ್ ಈಕ್ವಲ್ಸ್ ಟು ಮಲ್ಟಿಪ್ಲೈ ಮಾಡಿ ಉತ್ತರ ಬರುತ್ತೆ. ರೂಟ್ 20 ರೂಟ್ 20ನ ಏನಂತ ಬರೀಬೋದು? 4 into 5 ಅಂತ ಬರೀಬೋದಾ? ರೈಟ್. 4 ಹೊರಗಡೆ ಬಂತು ಅಂದರೆ 2 into ರೂಟ್ 5. ರೂಟ್ 5 4 ಆದಮೇಲೆ ಬರುತ್ತೆ. ದಟ್ ಈಸ್ 2.23. ದಟ್ ಈಸ್ 2 into 2.23. ರೂಟ್ 50ನ ಏನಂತ ಬರೀಬೋದು? 25 into 2 ಅಂತ ಬರೀಬೋದಾ? 25ದು ವ್ಯಾಲ್ಯೂ ಏನು? ರೂಟ್ 25 5 into ರೂಟ್ 2. ರೂಟ್ 2 ವ್ಯಾಲ್ಯೂ 1.41. ದಟ್ ಈಸ್ 5 into 1.41. ರೂಟ್ 80ನ ಏನಂತ ಬರೀಬೋದು? ರೂಟ್ 80ನ 16 5s 80. 16 5s 80. 16ದು ರೂಟು 4. ದಟ್ ಈಸ್ 4 into ರೂಟ್ 5. ರೂಟ್ 5ದು ವ್ಯಾಲ್ಯೂ ದಟ್ ಈಸ್ 2.23.
ರೂಟ್ 69 ಅಂದರೆ 13, ರೂಟ್ 196 ಅಂದರೆ 14, ರೂಟ್ 225 ಅಂದರೆ 15, ರೂಟ್ 56 ಅಂದರೆ 16. ಗಟ್ ಇಟ್? ಈಗ ಕಾನ್ಸೆಪ್ಟ್ ಆಫ್ ಫ್ರ್ಯಾಕ್ಷನ್ಸ್. ಈಗ ಇಲ್ಲಿ ಒಂದು ಕ್ವಶನ್ ಇದೆ, ತುಂಬ ಸಿಂಪಲ್ ಕ್ವಶನ್ಸ್. 0.4 is equals to 0.40 is equals to 0.400. This is right or wrong? Comment box ಅಲ್ಲಿ ಉತ್ತರ ಹೇಳಿ. This is absolutely right. ಸುಮಾರು ಜನ ಹೇಳ್ತಾರೆ 0.400, ದಟ್ ಈಸ್ 0.400 ಆಯ್ತು ಅಂತ. ಇಲ್ಲಪ್ಪ, ಇಲ್ಲ, ದಟ್ ಈಸ್ 0.4 ಅಂತಾನೆ ಅರ್ಥ. ಓಕೆ, 0.0 ಆದ್ಮೇಲೆ ಎಷ್ಟೇ ಅಂದ್ರೆ ವ್ಯಾಲ್ಯೂಸ್ ಆ್ಯಡ್ ಆಗತ್ತೆ, ಬಟ್ ಎಷ್ಟೇ ಝೀರೋಸ್ ಹಾಕಿದ್ರು ಕೂಡ ಅದು ಝೀರೋನೇ ಇರುತ್ತೆ. ಓಕೆ, ಈಗ ನೋಡಿ, ಆಲ್ ಆರ್ ಸೇಮ್. ಈಗ 1/0 ಅಂದ್ರೆ ಏನು? 1/10 ದಟ್ ಈಸ್ 0.1. 0.1 ಪಕ್ಕ ಎಷ್ಟೇ ಝೀರೋ ಹಾಕು, ದಟ್ ಈಸ್ ಈಕ್ವಲ್ಸ್ ಟು 0.1 ಓನ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್? 1/100 ಮೀನ್ಸ್ 0.01. ಇದ್ರ ಮುಂದೆ ನೀವು ಎಷ್ಟು ಬೇಕಷ್ಟು ಝೀರೋ ಹಾಕೊಳ್ಳಿ, ದಟ್ ಈಸ್ ಈಕ್ವಲ್ಸ್ ಟು 0.01 ಓನ್ಲಿ. ಓಕೆ, 1/1000 ಅಂದರೆ ದಟ್ ಈಸ್ 10⁻³ ದಟ್ ಈಸ್ 0.001. ಗಾಟ್ ಇಟ್? ಇದನ್ನ ಇನ್ನೊಂದು ಥರ ಸಾಲ್ವ್ ಮಾಡೋಣ. ಈಗ 0.4 ಅಂದರೆ ಏನು? 0.4 ಅಂದರೆ 5/10. ಓಕೆ, 0.004 ಅಂದರೆ ಏನು? ದಟ್ ಈಸ್ ಸಾರಿ ವೆಯ್ಟ್, ನಾನು 5%. 4. 0.004 ಅಂದರೆ ದಟ್ ಈಸ್ 4/100. ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ, 2 zeros ಹಾಕಿದ್ದೀನಿ. ದೆನ್ ದಟ್ ಈಸ್ ಪಾಯಿಂಟ್ ಆದಮೇಲೆ 1 2 3 ಇದೆ, ದಟ್ ಈಸ್ 3. ರೈಟಾ? 50 ರೈಟ್. ದಿಸ್ ಇಸ್ 40, ದಿಸ್ ಇಸ್ 400. ಈಗ ಕ್ಯಾನ್ಸಲ್ ಮಾಡಿ, 1 0 1 0 ಕ್ಯಾನ್ಸಲ್, 2 0 2 0 ಕ್ಯಾನ್ಸಲ್. ಏನು ಬಂತು ಕೊನೆಯಲ್ಲಿ? 4/10 ಬಂತು. ರೈಟ್, ದಟ್ ಈಸ್ ಈಕ್ವಲ್ಸ್ ಟು 0.4 ಓನ್ಲಿ. ಈಗ 0.2 0.2ನ 0.2 ಅಂತಲೇ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವೇನಂತ ಬರ್ಕೊಟ್ವಿ? 2/10. 0.50ನ 0.50 0.5ನ ಏನಂತ ಬರೀಬೋದು? ದಟ್ ಈಸ್ 1/2. 0.75ನ 3/4. ಯಾವ ರೀತಿ ಅಂತ ಹೇಳಲ್ಲ? ಓಕೆ, 0.50ನ ಅದೇ ರೀತಿ ಬರ್ಕೋತೀನಿ. ಪಾಯಿಂಟ್ ಆದಮೇಲೆ ಎಷ್ಟು ಝೀರೋಸ್ ಇದೆ? ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? 2. ದಟ್ ಈಸ್ 2 zeros ಹಾಕ್ತೀವಿ. 1 0 1 0 ಕ್ಯಾನ್ಸಲ್, 1/2. ರೈಟ್. 0.75ನ ದಟ್ ಈಸ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, 75ನ ಅದೇ ರೀತಿ ಬರ್ಕೋತೀನಿ. ದೆನ್ 3 4 ದಟ್ ಈಸ್ ಈಕ್ವಲ್ಸ್ ಟು 3/4. 0.67 ಏನಂತ ಬರೀಬೋದು? 0.67ನ 67 ಡಿವೈಡೆಡ್ ಬೈ 100 ದಟ್ ಈಸ್ 2/3. ಈಗ ಈ ಕಡೆ ನೋಡಿ, 4/10 ದಟ್ ಈಸ್ 2/5 ದಟ್ ಈಸ್ 2/5. 0.6 ದಟ್ ಈಸ್ 60 ಡಿವೈಡೆಡ್ ಬೈ 100 ದಟ್ ಈಸ್ 3/5. 33 ಡಿವೈಡೆಡ್ ಬೈ 100 ದಟ್ ಈಸ್ 1/3. ದಿಸ್ ಈಸ್ 1/4. ಈಗ ನೋಡಿ, 1.33 ಇದೆ. 1.33 ಇದೆ. ಇದನ್ನೇ ಯಾವ ರೀತಿ ಬರೆಯೋದು ಫ್ರ್ಯಾಕ್ಷನಲ್ಲಿ ಅಂತ ಅಂದರೆ, ನಿಮಗೆ ವ್ಯಾಲ್ಯೂ ಗೊತ್ತು, ಇಲ್ಲ ಆಲ್ರೆಡಿ ಸಾಲ್ವ್ ಮಾಡಿದ್ರೆ 0.33 ವ್ಯಾಲ್ಯೂ ಗೊತ್ತು 1/3 ಅಂತ. ಇದನ್ನು ಯಾವ ರೀತಿ ಬರೀಬೇಕು ಅಂದರೆ 1 + 1/3 ದಟ್ ಈಸ್ ಈಕ್ವಲ್ಸ್ ಟು 4/3. 1/5ನ 0.5 ವ್ಯಾಲ್ಯೂ ಗೊತ್ತು 1/2 ದಟ್ ಈಸ್ ಈಕ್ವಲ್ಸ್ ಟು 3/2. ಗಾಟ್ ಇಟ್? ಈಗ ಅದೇ ಥರ ಸಾಲ್ವ್ ಮಾಡಿ. 4.33 4.33ನ ಸಾಲ್ವ್ ಮಾಡಬೇಕು ಅಂದರೆ ದಟ್ ಈಸ್ 4 + 0.3 ವ್ಯಾಲ್ಯೂ ಗೊತ್ತು ನಿಮ್ಗೆ ಆಲ್ರೆಡಿ, ಏನು? 1/3 ದಟ್ ಈಸ್ 4 3s ಎಷ್ಟು? 4 3s 12, 12 + 1 13, 13/3. 2.5ನ 2 + 1/2 ದಟ್ ಈಸ್ ಈಕ್ವಲ್ಸ್ ಟು 5/2. ಓಕೆ, ಈಗ ಸ್ವಲ್ಪ ಮಲ್ಟಿಪ್ಲಿಕೇಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ.
ನೋಡಿ ನಾವು ಎಷ್ಟು ಬೇಸಿಕ್ಕಿಂದ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನು, ಡಿವಿಷನ್ ಅಷ್ಟು ಬೇಸಿಕ್ಕಿಂದ ಹೋಗ್ತಿದ್ದೀವಿ. ಯಾಕೆಂದರೆ ಇವೆಲ್ಲವೂ ಕೂಡ ಮಧ್ಯ ಮಧ್ಯೆ ಕ್ಯಾಲ್ಕುಲೇಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನೀವು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಈ ಒಂದು ಸೆಷನ್ ಆದಮೇಲೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಪ್ರೆಸೆಂಟ್ ಇರುತ್ತೆ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ ಪ್ರೆಸೆಂಟ್ ಇರುತ್ತೆ. ಯಾವುದು ಸಂಕಲ್ಪ ಶೀಟ್ಸ್ದು. ಆ ಸಂಕಲ್ಪ ಶೀಟ್ಸ್ನ ಕ್ಲೀನಾಗಿ ತರೋ ಆಗಿ ಅಷ್ಟೇ. ಇನ್ಯಾವ ಮೆಟೀರಿಯಲ್ಲು ಸಾಲ್ವ್ ಮಾಡೋದು ಬೇಡ ಬೇಸಿಕ್ ಮ್ಯಾಥ್ಸಿಗೆ ಅಷ್ಟೇ. ಇವತ್ತೊಂದು 20 ಕ್ವಶನ್ಸ್ ಸಿಗುತ್ತೆ ಈ ಚಾಪ್ಟರ್ ಮೇಲಿಂದ. ನಾವು ಮಾಡೋ ಈ ಒಂದು ಕ್ಲಾಸ್ ಮೇಲೆ ಅದನ್ನು ಕ್ಲೀನಾಗಿ ತರೋ ಆಗಿ ಅಷ್ಟೇ. ಓಕೆನಾ? ಈಗ ನೋಡಿ 1.33 1.33ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. ಬರ್ಕೋತೀನಿ. ಡಿವೈಡೆಡ್ ಬೈ 100 ಇಂಟು 12. ರೈಟ್. ಈಗ ಅದನ್ನು ಸಾಲ್ವ್ ಮಾಡೋಣ. ಹೆಂಗೆ ಸಾಲ್ವ್ ಮಾಡೋಣ? 4 1 4 ಟೇಬಲಿಂದ 4 3 12, 4 25 ದೆನ್ 25. ದಟ್ ಈಸ್ ಕ್ಯಾನ್ಸಲ್ ಆಗುತ್ತಾ ನೋಡಿ, ಸ್ವಲ್ಪ ಕ್ಯಾನ್ಸಲ್ ಆಗಿ ಅಪ್ರಾಕ್ಸಿಮೇಟ್ ಉತ್ತರ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ದಿಸ್ ಈಸ್ 1/3 ಇಂಟು 15, ದಟ್ ಈಸ್ 5 ಆಗುತ್ತೆ. ರೈಟ್. ಇದನ್ನು ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. ನಾವ್ಯಾಕೆ ಈ ರೀತಿ ಕಾಂಪ್ಲಿಕೇಟ್ ಮಾಡ್ಕೊಂಡ್ವಿ? ನೋಡಿ, ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. 1 ಪ್ಲಸ್ 1.33ನ ಏನಂತ ಬರೀಬೋದು? ದಟ್ ಈಸ್ 1 ಪ್ಲಸ್ 1/0.33 ಅಂದ್ರೆ ಏನು? 1/3. ದಟ್ ಈಸ್ 4/3. ರೈಟ್. 4/3 ಇಂಟು 12, ದಟ್ ಈಸ್ 1 4 4 16 ಅಷ್ಟೇ. ದಟ್ ಈಸ್ 16. 0.75 ಏನಂತ ಬರೀಬೋದು? 3/4. ದಟ್ ಈಸ್ 4 1 4 4 4 3 12. ದಟ್ಸ್ ಇಟ್, ಮುಗೀತು. ಈಗ ಕಾನ್ಸೆಪ್ಟ್ ಆಫ್ ಸ್ಕ್ವೇರ್ ರೂಟ್ ಅಂಡ್ ದ ರೂಟ್ ಆಫ್ ಫ್ರಾಕ್ಷನಲ್ ನಂಬರ್ಸ್, ಇದನ್ನ ಸಾಲ್ವ್ ಮಾಡೋಣ. ದಟ್ ಈಸ್ ರೂಟ್ 250 ಕೊಟ್ಟಿದ್ದಾರೆ. ರೂಟ್ 250 ಏನಂತ ಬರೀಬೋದು? ದಟ್ ಈಸ್ 25 ಇಂಟು 10 ಅಂತ ಬರೀಬೋದಾ? 25 ಇಂಟು 10 ಅಂತ ಅಂದರೆ ದಟ್ ಈಸ್ 25 ಹೊರಗಡೆ ಬರುತ್ತೆ. ರೂಟ್ 10 ಅಂದರೆ 5 ವ್ಯಾಲ್ಯೂ. 5 ವ್ಯಾಲ್ಯೂ ಏನು? 3.14. ಬಟ್ ಇಟ್ 0.81 ಈ ರೀತಿ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡೋದು? ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? 81 ಡಿವೈಡೆಡ್ ಬೈ 100. 81 ಏನಂತ ರೂಟು? 9 ರೂಟು. ದಟ್ ಈಸ್ 9/10. ದಿಸ್ ಈಸ್ ಆಲ್ಸೋ 25 ಡಿವೈಡೆಡ್ ಬೈ 100 ಸ್ಕ್ವೇರ್ ರೂಟ್ ಇದೆ. ದಟ್ ಈಸ್ 5/10. ದಟ್ ಮೀನ್ಸ್ 1/2. ದಟ್ ಈಸ್ 36 ಡಿವೈಡೆಡ್ ಬೈ 100. ದಟ್ ಈಸ್ 6 divided by 10. ದಟ್ ಈಸ್ 3/5. ದಟ್ ಈಸ್ ಈ ರೀತಿ ಕೊಟ್ಟರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 0.5 ಹೋಲ್ ಸ್ಕ್ವೇರ್. 0.5 ಹೋಲ್ ಸ್ಕ್ವೇರ್ ಅಂತ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡೋದು? ಈಗ ಉದಾಹರಣೆಗೆ 0.5 ದಟ್ ಈಸ್ 5/10 ಅಂತ ಬರೀಬೋದಾ? 5/10 ಹೋಲ್ ಸ್ಕ್ವೇರ್. ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿಬಿಡಿ. ದಟ್ ಈಸ್ 1 ಡಿವೈಡೆಡ್ ಬೈ 2 ಸ್ಕ್ವೇರ್. ದಟ್ ಈಸ್ 4. 1/4 ಅಷ್ಟೇ. ಅದನ್ನು ಈ ರೀತಿ ಸಾಲ್ವ್ ಮಾಡಬೇಕು ಅಂದರೆ 0.5 ಇಂಟು 0.5. ಈಗ 5 5 25. 2 ಕ್ಯಾರಿ. 5 0 0 2 ಹಂಗೆ ಪಾಯಿಂಟ್ ಅದೇ ರೀತಿ ಬರ್ಕೋತೀನಿ. ದೆನ್ ಪಾಯಿಂಟ್ ಅದೇ ರೀತಿ ಬರ್ಕೊಳ್ಳೋಂಗಿಲ್ಲ ಅಲ್ವಾ? ಮರ್ತೇ ಹೋಗಿದೆ ನೋಡಿ ನನಗೆ ಮಲ್ಟಿಪ್ಲಿಕೇಶನ್. ದೆನ್ 2 ಆಮೇಲೆ 0 ಇಂದ ಮಲ್ಟಿಪ್ಲೈ ಆಗಲ್ಲ. 0 0. ದಟ್ ಈಸ್ 5 2 0. ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. ದಟ್ ಈಸ್ 0.25. 0.25 ಇಸ್ ನಥಿಂಗ್ ಬಟ್ 1/4, ವಿಚ್ ಈಸ್ ಈಸಿ, ವಿಚ್ ಈಸ್ ಟೈಮ್ ಸೇವಿಂಗ್ ಫಾರ್ ಯು. ಯಾವ್ದು ನಿಮ್ಗೆ ಟೈಮ್ ಸೇವ್ ಮಾಡ್ತು ಅಲ್ವಾ? ನೀವು ಟೈಮ್ ಸೇವ್ ಮಾಡೋದನ್ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, 0.5 ಹೋಲ್ ಸ್ಕ್ವೇರ್ ಅಂದರೆ 5 divided by 10. 5 divided by 10 ಮೀನ್ಸ್ 1/2. 1/2 1ಗೆ ಸ್ಕ್ವೇರ್ ಮಾಡಿದ್ರೆ 1, 2ಗೆ ಸ್ಕ್ವೇರ್ ಮಾಡಿದ್ರೆ 4. ದಟ್ ಈಸ್ 1/4. 1/4 ಇಸ್ ನಥಿಂಗ್ ಬಟ್ 0.25. ದಟ್ಸ್ ಮುಗ್ದೆ ಹೋಯ್ತು. 0.5 ಇಂಟು 0.5 ದಟ್ ಈಸ್ 5 5 25. ಓಕೆ, 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0. ದಟ್ ಈಸ್ 0.25. ದಟ್ ಈಸ್ 1.4. ಎಷ್ಟು ಕ್ಯಾಲ್ಕುಲೇಷನ್ಸ್, ಎಷ್ಟು ಪೇಪರ್ ಆ್ಯಂಡ್ ಪೆನ್ ವರ್ಕ್. Think without ink, yaar. You are Yodas. Think without ink. First of all, these are basic calculations. Think without ink. Okay. Next question. 0.60 ಹೋಲ್ ಸ್ಕ್ವೇರ್ ಇದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ 60 divided by 100 ಹೋಲ್ ಸ್ಕ್ವೇರ್.
ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 3 is 5 3 ಸ್ಕ್ವೇರ್ ದಟ್ ಈಸ್ 9/25. ದಟ್ಸ್ ಇಟ್. ಈಗ ನೋಡಿ 0.001 0.001 ಅಂದರೆ ದಟ್ ಈಸ್ 1 ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್. ದಟ್ ಈಸ್ ಒಂದು ಸ್ಕ್ವೇರ್ 1 10 to the power of 100 square that is 10 to the power of 4. 100 into 100 that is 10 to the power of 4. ಈ ಕ್ವಶನ್ನ ಸಾಲ್ವ್ ಮಾಡಿ. 0.81 ಇಂಟು 10 to the power of 4 ಈ ರೀತಿ ಕೊಟ್ಟರೆ ಯಾವ ರೀತಿ ಮಾಡ್ತೀರಾ? 0.81 ಏನಂತ ಬರಿಬೋದು? 81 ಇಂಟು 100 ಅಂತ ಬರಿಬೋದಾ? ಇಂಟು 10 to the power of 4. 10 to the power of 4 ನ 10 to the power of 2 ಕ್ಯಾನ್ಸಲ್ ಆಗುತ್ತೆ. ಇಂಟು 10 to the power of 2 ಉಳ್ಕೊಳ್ಳುತ್ತೆ. ದಟ್ ಈಸ್ 81. 81 ಸ್ಕ್ವೇರ್ 9. 10 to the 100 ಸ್ಕ್ವೇರ್ ದಟ್ ಈಸ್ 190 ಉತ್ತರ. ಅರ್ಥ ಆಯ್ತಾ? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಲ ಈ ಕ್ವಶನ್ನ. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡೋಣ. 0.81 ಏನಂತ ಬರಿಬೋದು? ಸ್ಕ್ವೇರ್ ರೂಟ್ ಅದೇ ರೀತಿ ಇರುತ್ತೆ 81 ಡಿವೈಡೆಡ್ ಬೈ 100. 10 to the power of 4ನ 10 ಬರಿಬೋದು ಹೆಂಗೆ? 10 into 10 into 10 into 10 10ನ 4 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು 10,000. ಈಗ 20ಗೆ 20 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 81 ಸ್ಕ್ವೇರ್ ರೂಟ್ ಏನು? 9. 9 ಇಂಟು 100 ಸ್ಕ್ವೇರ್ ರೂಟ್ 10 ದಟ್ ಈಸ್ 9 ಇಂಟು 10 ದಟ್ ಈಸ್ 90. ಓಕೆ, ಈಗ ಸಾಕಾಗಿದೆ ಕ್ವಶನ್. ಏನು? ಫೈಂಡ್ ದ ವ್ಯಾಲ್ಯೂ ಆಫ್ 0.25 ಸ್ಕ್ವೇರ್ ರೂಟ್ ಆಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 0.47 ಇಂಟು 0.2 ಹೋಲ್ ಸ್ಕ್ವೇರ್. ಓಕೆ, ಈಗ ಇದ್ರ ವ್ಯಾಲ್ಯೂನ ಕಂಡುಹಿಡಿಬೇಕಂತೆ. 0.25 ಅಂದ್ರೇನು? ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 1/4 ಇಂಟು ಸ್ಕ್ವೇರ್ ರೂಟ್ನ ಅದೇ ರೀತಿ ಬರೆಯೋಣ. ದಟ್ ಈಸ್ 49 ಡಿವೈಡೆಡ್ ಬೈ 100. ರೈಟ್, 49 ಡಿವೈಡೆಡ್ ಬೈ 100 ಇಂಟು 2/10 ಹೋಲ್ ಸ್ಕ್ವೇರ್. 2/10ನ 1/5 ಆಗುತ್ತೆ. ರೈಟ್, ದಿಸ್ ಈಸ್ 1/4. ದಟ್ ಈಸ್ ಸ್ಕ್ವೇರ್ ರೂಟ್ ಹೊರಗಡೆ ಬಂತು ಅಂದರೆ ದಟ್ ಈಸ್ 7/10 ಇಂಟು 1/5. 1/5 is nothing but 5 5 is 25. ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದೆ. ದಟ್ ಈಸ್ 1/5. ಈಗ 7 25 ಇಂಟು 5 100. 100 ಇಂಟು 100 10,000. ದಟ್ ಈಸ್ 10 to the power of 3. ಮೇಲ್ಗಡೆ ಹೋಯಿತು ಅಂದರೆ 10 ಇಂಟು 10 to the power of -3. ದಿಸ್ ಈಸ್ ಆನ್ಸರ್. ಓಕೆ, ಅಡಿಷನ್ ಸಬ್ಟ್ರಾಕ್ಷನ್ಸ್ ವಿತ್ ಫ್ರಾಕ್ಷನ್ಸ್. ದಿಸ್ ಈಸ್ ವೆರಿ ಸಿಂಪಲ್. ಈಗ ಅಡಿಷನ್ ಸಬ್ಟ್ರಾಕ್ಷನ್ಸ್ನ ಮಾಡೋಣ. ಈಗ 0.74 ಮೈನಸ್ 0.08 ಹಿಂಗೆ ಕೊಂಡ್ರು. ಈಗ ಕೊಟ್ಟಾಗ ಯಾವ ರೀತಿ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ 0.075. 4ರಲ್ಲಿ 8 ಕಳಿಯೋಕ್ಕಾಗತ್ತಾ? ಆಗಲ್ಲ. 4ರಲ್ಲಿ ಫಸ್ಟು ಸ್ಟಾರ್ಟಿಂಗ್ ಡಿಜಿಟ್ಸ್ನ ಅಬ್ಸರ್ವ್ ಮಾಡಿ. 4ರಲ್ಲಿ 8ನ ಕಳಿಯೋಕ್ಕಾಗತ್ತಾ? ಆಗಲ್ಲ. ರೈಟ್, ಒಂದು ಕ್ಯಾರಿ ಬರುತ್ತೆ 14 ಆಗುತ್ತೆ. 14ನಲ್ಲಿ 8 ಕಳಿಯೋಕ್ಕಾಗತ್ತಾ? ಆಗತ್ತೆ. ಎಷ್ಟು ಸಿಗುತ್ತೆ? 6. 0 ಒಂದು ಕ್ಯಾರಿ ಬಂದಿದೆ, ಇನ್ನು ಉಳ್ಕೊಳ್ಳೋದು 6. 6ಅಲ್ಲಿ 0 ಕಳೆದ್ರೆ 6 ಓನ್ಲಿ. ದಟ್ ಈಸ್ 0.6. ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ದಟ್ ಈಸ್ 0.74 ಮೈನಸ್ 0.08. ದೆನ್ 14ನಲ್ಲಿ ಕಳಿಯೋಕ್ಕಾಗಲ್ಲ ಒಂದು ಕ್ಯಾರಿ. ದಟ್ ಈಸ್ ಈಕ್ವಲ್ಸ್ ಟು 14. 14ನಲ್ಲಿ 8 ಕಳೆದ್ರೆ ದಟ್ ಈಸ್ 6. ದೆನ್ ದಿಸ್ ಈಸ್ 6. ದಟ್ ಈಸ್ 6. Oh my god, I got a correct answer. But 3 hours is gone for one question only. Give me OMR, got out of the center. ಆ ರೀತಿ ಹೇಳ್ತಾರೆ. ರೈಟ್, ಥಿಂಕ್ ಯು ಆರ್ ಎ ನೀಟ್ ಆಸ್ಪರೆಂಟ್. ರೈಟ್, ಥಿಂಕ್ ಲೈಕ್ ಎ ಮೆಚ್ಯೂರ್ಡ್ ಪರ್ಸನ್. ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿದ್ರೆ 3 hours ಹಿಡಿಯುತ್ತೆ. ಟೇಕ್ಸ್ 3 hours. You got 4 marks, right? But out of 720. 1 ಸೆಕೆಂಡಲ್ಲಿ ಆಗುವಂಥದ್ದನ್ನ 2 minutes ಮಾಡಿದ್ರೆ how it's take? 1 second is equals to 120 minutes. 120 seconds. So think properly, right? 0.9 minus 0.03. 0.9 minus 0.03 ಬೇಗ ಸಾಲ್ವ್ ಮಾಡಿ. ದಟ್ ಈಸ್ 0.90. ಎಷ್ಟು 0 ಬೇಕಾದ್ರೂ ಇಟ್ಕೋಬೋದು ಅಂತ ಹೇಳಿದ್ದೀನಿ. ಮೈನಸ್ 0.03 ದಟ್ ಈಸ್ ಆಗಲ್ಲ. 10ನಲ್ಲಿ 3 ಕಳಿಯೋಕ್ಕಾಗಲ್ಲ. 3 ಇಲ್ಲಿ ಬರುತ್ತೆ. ದಟ್ ಈಸ್ 7.
7 ದಟ್ ಈಸ್ 8 0. ದಟ್ಸ್ ಇಟ್. ಕರೆಕ್ಟ್ ತಾನೆ? ಈಗ ನೋಡಿ 0.94 ಪ್ಲಸ್ 0.02 ದಟ್ ಈಸ್ ಈಕ್ವಲ್ಸ್ ಟು 0.96. ಈ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ. ಮೈನಸಲ್ಲಿದೆ, ನೆಗೆಟಿವ್ನ ಹೊರಗಡೆ ತೆಗೀರಿ. ನೆಗೆಟಿವ್ನ ಹೊರಗಡೆ ತೆಗೆದಾಗ ಪಾಸಿಟಿವ್ ಆಗುತ್ತೆ, ಎರಡನ್ನೂ ಪ್ಲಸ್ ಮಾಡಿ ನೆಗೆಟಿವಲ್ಲಿ ಉತ್ತರ ಬರುತ್ತೆ. ಇಲ್ಲ ಮಾಡಲಾ? ಓಕೆ, ನಾನೇ ಮಾಡ್ತೀನಿ ನೋಡಿ. ನೆಗೆಟಿವ್ ಹೊರಗಡೆ ಬರುತ್ತೆ, ದಟ್ ಈಸ್ 2.54 ಪ್ಲಸ್ 0.9 ಆಗುತ್ತೆ. ದಟ್ ಈಸ್ 9 ಪ್ಲಸ್ 4 ಅದೇ ರೀತಿ ಬರುತ್ತೆ. ದಟ್ ಈಸ್ 2.4. ವೆಯ್ಟ್, 2 ಬರೆಯೋಂಗಿಲ್ಲ ನಾನೇ ಬರ್ಬಿಟ್ಟೆ. 2 ದಟ್ ಈಸ್ 9 ಪ್ಲಸ್ 5 ದಟ್ ಈಸ್ 14. 14 3.5 add minus. That's it. Okay, erase this. Why? Because I want to solve here only. See here now the 0.8 divided by 0.6. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? That is 8 divided by 10 into 6 divided by 10. That is 10 get cancel. That is 4 by 3. Right? This is 3 divided by 100. That is 6 divided by 10. 10 get cancel. 1 2 that is 1 divided by 20. Like this. ಈಗ ಮಲ್ಟಿಪ್ಲೈ ಮಾಡಿ. That is 4 divided by 10 into 2 divided by 100. That is what? 8 divided by 1000. ಇದನ್ನು ಹೋಮ್ವರ್ಕ್ ಮಾಡಿ. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಕ್ವಶನ್ ಎಷ್ಟು ಈಸಿ ಇದೆ ಅಂದರೆ, ಇದನ್ನು ಯಾವ ವರ್ಷ ಕೇಳಿದ್ದಾರೆ ಅಂದರೆ ನೀಟ್ 2017 ಆರ್ 18 ಕೇಳಿದ್ದಾರೆ. ನಾನು ಇಯರ್ನ ಬರೆಯೋದು ಮರ್ತ್ಬಿಟ್ಟಿದ್ದೀನಿ, ಬಟ್ ಈ ಕ್ವಶನ್ಸ್ನ ಕೇಳಿದ್ದಾರೆ. ಇಂಟು ಇಲ್ಲೇ ಇದೆ, ಸಾಲ್ವ್ ಮಾಡಿ. ಏನು ಕ್ವಶನ್ ಕೇಳಿದರೆ, ದ ಮಾಸ್ ಆಫ್ ದ ಪ್ರೋಟಾನ್ ಈಸ್ 1.0073 and the mass of the neutron is 0.0087 atomic mass unit. The binding energy of the helium is given. The binding energy of the helium na find out ಮಾಡಬೇಕು. ಫಾರ್ಮುಲಾ ಏನು? The binding energy is equals to the mass of the nucleus minus atomic number into mass of the proton minus atomic number into mass number, atomic mass minus atomic number into mass of the nucleus whole divide into what? That is ಏನದು c ಸ್ಕ್ವೇರ್ ಅಂದರೆ ಸ್ಪೀಡ್ ಆಫ್ ದ ಲೈಟ್. ಈಗ ಯು ಇಂಟು ಸ್ಪೀಡ್ ಆಫ್ ದ ಲೈಟ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನ ಕೊಟ್ಟಿದ್ದಾರೆ. ಈಗ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕು. ದಿಸ್ ಈಸ್ ವೆರಿ, ಈ ನ್ಯೂಕ್ಲಿಯಸ್ ಚಾಪ್ಟರಲ್ಲಿ ಕ್ಯಾಲ್ಕುಲೇಷನೇ ಇರೋವಂಥದ್ದು. ಇದೊಂದೇ ಫಾರ್ಮುಲಾದ ಮೇಲೆ ಕ್ವಶನ್ ಬರುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ತುಂಬ ಟಫ್ ಇರುತ್ತೆ. ಸೊ ದಟ್ ಕ್ಯಾಲ್ಕುಲೇಷನ್ ತುಂಬ ಟಫ್ ಅಂತ ಏನಿಲ್ಲ, ಬಟ್ ಕನ್ಫ್ಯೂಸಿಂಗ್. ಓನ್ಲಿ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ದಿಸ್ ಈಸ್ ಓನ್ಲಿ ಇಲ್ಲಿರೋದು, ಬಟ್ ಕ್ಲೀನಾಗಿ ಮಾಡಬೇಕಷ್ಟೇ. ಈಗ ನೋಡಿ, ಬೈಂಡಿಂಗ್ ಎನರ್ಜಿನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಮಾಸ್ ಆಫ್ ದ ನ್ಯೂಕ್ಲಿಯಸ್ ಎಷ್ಟು? ದಟ್ ಈಸ್ 4.001 ಅಟಾಮಿಕ್ ಯೂನಿಟ್ ಮೈನಸ್ ಝೆಡ್ ವ್ಯಾಲ್ಯೂ ಏನು? ಝೆಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಈಸ್ ಝೆಡ್, ದಿಸ್ ಈಸ್ ಎ, this is z. Okay, z value 2. Mass of the proton here, that is 1.0073 mass unit. Sorry, wait. 3 minus a minus z, that is 4 minus 2 into mass of the nucleus here, that is 1.0087. ನಾನು ಎಲ್ಲ ಇಲ್ಲೂ ಯು ಇದೆ, ಇಲ್ಲೂ ಯು ಇದೆ, ಇಲ್ಲೂ ಯು ಇದೆ, ಎಲ್ಲ ಸೇರಿ ಅಟಾಮಿಕ್ ಯು ಇಸ್ ಈಕ್ವಲ್ಸ್ ಟು ಯು ಸಿ ಸ್ಕ್ವೇರ್ ಆಗುತ್ತೆ. ಯು ಸಿ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ ಕೊನೆಯಲ್ಲಿ. ಈಗ ನೋಡಿ, 4.0015 ಮೈನಸ್, ಈಗ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 2 3s 6, 2 7s 14, 1 0.1 ಮೈನಸ್ 2 ಆಗುತ್ತೆ. 2 ಇಂದ ಮಲ್ಟಿಪ್ಲೈ ಮಾಡೋದಾದರೆ 2 14s 116, 117, 101 1. ಸಾರಿ, ದಿಸ್ ಈಸ್ ಆಲ್ಸೋ 2, ಯಾಕೆಂದರೆ 2 ಇಂದ ತಾನೇ ಮಲ್ಟಿಪ್ಲೈ ಮಾಡ್ತಿರೋದು ನಾನು. 2
ಯು ಸಿ ಸ್ಕ್ವೇರ್. ಈಗ ಇವೆರಡನ್ನೂ ಇವೆರಡು ಮೈನಸಲ್ಲಿದೆ, ಸೊ ದಟ್ ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳೋಣ. ದಟ್ ಈಸ್ 4.0015 is equals to 2.0146, that is 2.0174, that is 10 10 1 11 11 12 1 3 0.4, ರೈಟ್. ದಟ್ ಈಸ್ ಈಕ್ವಲ್ಸ್ ಟು 4.0320. ಇವೆರಡನ್ನ ಸಪ್ರಾಕ್ಟ್ ಮಾಡಿದ್ರೆ ಇಂಟು ಸಿ ಯು ಸ್ಕ್ವೇರ್ದು ವ್ಯಾಲ್ಯೂ ದಟ್ ಈಸ್ 13931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ 0. ಮೈನಸ್ ಮಾಡಿದ್ರೆ 5, ದಟ್ ಈಸ್ 0, ದಿಸ್ ಈಸ್ 3, 0.035 ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. 9 3s, ರೈಟ್. 9 3s ಎಷ್ಟು? 27. ಆನ್ಸರ್ ಇಸ್ 28 ಅಪ್ರಾಕ್ಸಿಮೇಟ್, ರೈಟ್. ಇಷ್ಟೇ. 9 3s 27, 28 ಅಪ್ರಾಕ್ಸಿಮೇಷನ್ ಆನ್ಸರ್. ಇದು ಆಗಿರೋಕ್ಕೆ ಚಾನ್ಸ್ ಇಲ್ಲ, ಇದು ಆಗಿರೋಕ್ಕೆ ಚಾನ್ಸ್ ಇಲ್ಲ, ಇದಂತೂ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಇದನ್ನು ಮಲ್ಟಿಪ್ಲೈ ಮಾಡ್ತಾ ಕುತ್ಕೋಬೇಕು ಅಂತ ಏನಿಲ್ಲ. ಆಪ್ಷನ್ಸ್ ನೋಡೋಣ, ಅಪ್ರಾಕ್ಸಿಮೇಟ್ ಆನ್ಸರ್ ಟಿಕ್ ಹಾಕೋದು ಅಷ್ಟೇ. ಈಗ ಸಿಂಪ್ಲಿಫೈ ದಿಸ್, ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕ್ವಶನು. ಈಗ ನೋಡಿ, ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಮ್ ಯು ಸ್ಕ್ವೇರ್ ಪ್ಲಸ್ 3mgh ಪ್ಲಸ್ 2mv² ಇಸ್ ಈಕ್ವಲ್ಸ್ ಟು 0. ಸೋ ಮೆನಿ ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ಈ 2 ಹೆಂಗೆ ಬಂತು ಇಲ್ಲಿ ಹೆಂಗೆ ಹಾಫ್ ಇದ್ದು ಹೊಟ್ಟೋಯ್ತು, ಇಲ್ಲಿ ಹೆಂಗೆ 3/2 ಇದು 3 ಆಗೋಯ್ತು. ಏನು ಮಾಡಿದ್ದೀನಿ, ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ತಾರೆ ಆ್ಯಂಡ್ ಡಿವಿಸಬಲ್ ಬೈ 2 ಮಾಡ್ತಾರೆ ಅಷ್ಟೇ. ಇದನ್ನು ಇಲ್ಲಿದ್ದು ಮಲ್ಟಿಪ್ಲೈ ಆಯಿತು, ಇದು ಮಲ್ಟಿಪ್ಲೈ ಆಯಿತು, ಸೊ ದಟ್ಸ್ ಇಟ್. ಬೋತ್ ಸೈಡ್ ಮಲ್ಟಿಪ್ಲೈ ಬೈ 2, ದಟ್ಸ್ ಇಟ್. ಬೋತ್ ಸೈಡ್ ಏನಾಯಿತು, ಮಲ್ಟಿಪ್ಲೈ ಬೈ 2 ಆಯಿತು. ಈಗ ನೋಡಿ, ಪೈದು ವ್ಯಾಲ್ಯೂ ಏನು 22/7, 3.14, ಪೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 10. ಈಗ ನೋಡಿ, ಪೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 10. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 9.98 ಸಮಥಿಂಗ್, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಟೇಕನ್ ಆಸ್ 10, ದಟ್ ಈಸ್ 1. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಸಿಂಪ್ಲಿಫೈ ಮಾಡೋದು ತುಂಬ ಸಲ ಬರುತ್ತೆ. ದಟ್ ಈಸ್ ಯು ಸ್ಕ್ವೇರ್ ಬಟ್ 3/3mgh ಪ್ಲಸ್ 2mv² ಇಸ್ ಈಕ್ವಲ್ಸ್ ಟು 0. ಹೆಂಗಾಯಿತು? ದಟ್ ಈಸ್ 2 ಮಲ್ಟಿಪ್ಲೈ ಬೈ ಬೋತ್ ಸೈಡ್ ಏನಾಯಿತು, 2 ಮಲ್ಟಿಪ್ಲೈ ಆಯಿತು, ಆದ್ದರಿಂದ ಹಂಗಾಯಿತು. ಬೇಸಿಕ್ ಆಲ್ಜಿಬ್ರಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ 1/a ಪ್ಲಸ್ 1/b ಅಂತ ಇತ್ತು ಅಂದರೆ ಅದನ್ನ ಏನಂತ ಬರಿಬೋದು ಅಂದರೆ b ಪ್ಲಸ್ a ಡಿವೈಡೆಡ್ ಬೈ ab. a/b ಪ್ಲಸ್ c/d ಅಂತ ಇತ್ತು ಅಂದರೆ ದಟ್ ಈಸ್ ಈಕ್ವಲ್ಸ್ ಟು bd a. ಇದು ನೋಡಿ, ಇದು ಇಲ್ಲಿಗೋಯ್ತು. ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಇಲ್ಲೋಯ್ತು, ಇದು ಇಲ್ಲೋಯ್ತು, ಇವೆರಡು ಮಲ್ಟಿಪ್ಲೈ ಆಯಿತು. ಇದು ಅಷ್ಟೇ, ಇದು ಇಲ್ಲೋಯ್ತು, ಇದು ಇಲ್ಲೋಯ್ತು, ಇವೆರಡು ಮಲ್ಟಿಪ್ಲೈ ಆಯಿತು. ಓಕೆ, ಈಗ ನೋಡಿ, ಎ ಡಿ ಪ್ಲಸ್ ಸಿ ಬಿ. ಗಾಟ್ ಇಟ್? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ ಕ್ಲೀನಾಗೆ. ಈ ಬಿ ಇಲ್ಲೋಯ್ತು ಪ್ಲಸ್ ಈ ಎ ಇಲ್ಲಿ ಬಂತು, ಎರಡೂ ಸೇರಿ ಮಲ್ಟಿಪ್ಲೈ ಆಯಿತು. ಇದು ಅಷ್ಟೇ, ಈಗ 1 ಇತ್ತು, ಈಗ ಅಲ್ಲಿ ಎ ಬಿ ಅಂತ ಎ ಸಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಫಸ್ಟು ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಆಗುತ್ತೆ, ದೆನ್ ಎ ಡಿ ಪ್ಲಸ್ ಬಿ ಸಿ. ಅದೇ ನೆಗೆಟಿವ್ ಇತ್ತು ಅಂದರೂ ಸೇಮ್, ಈ ಎರಡು ಫಸ್ಟ್ ಮಲ್ಟಿಪ್ಲೈ ಆಗುತ್ತೆ, ಡಿ ಬಿ ದೆನ್ ಡಿ ಎ ಮೈನಸ್ ಬಿ ಸಿ. ಅದೇ ಅಕಸ್ಮಾತ್ ಡಿವಿಷನ್ ಇತ್ತು ಅಂದರೆ ದಟ್ ಈಸ್ ಎ ಬೈ ಬಿ ಇಂಟು ಸಿ ಬೈ ಡಿ ಇರುತ್ತೆ. ಈ ಡಿ ನ್ಯೂಮರೇಟರ್ಗೆ ಹೋಗುತ್ತೆ, ದಟ್ ಈಸ್ ಎ ಡಿ ಬೈ ಬಿ ಸಿ. ಅರ್ಥ ಆಯ್ತಾ? ಈಗ ಅದ್ರ ಮೇಲೆ ಕ್ವಶನ್ಸ್ ಇದೆ, ಸಾಲ್ವ್ ಮಾಡೋಣ ಬನ್ನಿ. ಈಗ ನೋಡಿ, 1/3 ಪ್ಲಸ್ 1/6 ಅಂತಿದೆ. 1/6 ಎರಡನ್ನೂ ಮಲ್ಟಿಪ್ಲೈ ಮಾಡೋಣ. ಫಸ್ಟು ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 6, ರೈಟ್. 6 ಇಂಟು 3, ಈ 6 ಇಲ್ಲೋಯ್ತು, ಇದು ಇಲ್ಲಿ ಬಂತು ಪ್ಲಸ್.
6 plus 3 9, 6 3s are 6 3s are what, 6 1s are 6, 6 2s are 12, 6 3s are 18, 1s are 2s are, that is 1/2. ದಟ್ಸ್ ಇಟ್. ಅರ್ಥ ಆಯ್ತಾ? ಈಗ ಇದು ಅದೇ ಥರ. ಈಗ ನೋಡಿ 7/2 ಇದೆ, 7 2s are 14, 2 ಇಲ್ಲೋಯ್ತು, 2 2s are 4, 7 ಇಲ್ಲಿ ಬಂತು, ದಿಸ್ ಇಸ್ 3, ದಿಸ್ ಇಸ್ 3, 7 3s are 21, 21 plus 4 25, 25/14. ಓಕೆ, ಈಗ ಅದೇ ಥರ ನೋಡಿ, ಫಸ್ಟು ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ, 77 ಆಗುತ್ತೆ. 77, 7 5s are 35, 35 minus 22, that is 22 minus 35 ಅಂದರೆ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 13, ರೈಟ್? 13 ಅಲ್ವಾ? 13/77. ಈಗ ಇದನ್ನು ಸಾಲ್ವ್ ಮಾಡಿ. 2/3 ಬಟ್ 4/5, ದಟ್ ಈಸ್ 10, 10/4 3s are 12, that is 4 1s are 2 2s are 2 5s are 2 6s are, that is 5/6. ಅರ್ಥ ಆಯ್ತಾ? ಈಗ ಅದ್ರ ಮೇಲೆ ಒಂದು ಕ್ವಶನ್ ಇದೆ. ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್. ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಓದಿ. ಇಷ್ಟಕ್ಕೆ ನಾವು ಇದನ್ನ ಕೇಳಿರೋಂಥ ಇದು ಯಾವ ಇಯರ್ ಕೇಳಿದ್ದಾರೆ ಅಂದರೆ ನೀಟ್ 2022 ಕೇಳಿದ್ದಾರೆ. ಬೇಕಾದ್ರೆ ಓಪನ್ ಮಾಡಿ ನೋಡಿ, ಇಲ್ಲೇ ಕ್ಲೀನಾಗಿ ಸಾಲ್ವ್ ಆಗಿಬಿಡುತ್ತೆ. ಏನು? ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಟೂ ಕೆಪಾಸಿಟರ್ 8 microfarad and 16 microfarad are connected in a series and parallel respectively. The capacitance of the two capacitor will be ಈಗ ನೋಡಿ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ 1/c ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ಸ್ ಟು 1/c1 plus 1/c2. ಪ್ಯಾರಲಲ್ ಆದರೆ ಸಿ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ಸ್ ಟು C1 plus C2. ಈಗ ಅವ್ನು ಕೇಳಿದಾನೆ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂದರೆ ಇದನ್ನು ಕೊಟ್ಟಿದ್ದಾರೆ, ಇದು ಮತ್ತೆ ಇದನ್ನು ಕೊಟ್ಟಿದ್ದಾರೆ. ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದ ಟೂ ಕೆಪಾಸಿಟರ್ 8 microfarad and 16 microfarad are connected in a series and parallel respectively ಅಂದರೆ ಸೀರೀಸ್ ಫಸ್ಟ್ ಬರೋದು ಫಸ್ಟಿಗೆ, ಸೆಕೆಂಡ್ ಬರೋದು ಸೆಕೆಂಡಿಗೆ ಅಂತ ಅರ್ಥ. ಇದನ್ನು ಫಸ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 8 microfarad ಫಾರ್ ಸೀರೀಸ್ ಆ್ಯಂಡ್ 16 microfarad ಫಾರ್ ಪ್ಯಾರಲಲ್ ಅಂದರೆ ಏನು ಅಂದರೆ, ಈಗ ನೋಡಿ 1/c ಈಕ್ವಲೆನ್ಸ್ is equals to 1/c1 plus 1/c2. 1/c ಈಕ್ವಲೆನ್ಸ್ ಅವ್ರು ಕೊಟ್ಟಿದ್ದಾರೆ 8, ಇದು ಮೇಲೆ ಹೋಗುತ್ತೆ, ದಟ್ ಈಸ್ C2 plus C1 is equals to C1 plus C1 into C2, ರೈಟ್? ಈಗ ನಾವು ಸಾಲ್ವ್ ಮಾಡಿದ ಥರ 1/8. ಈಗ ನೋಡಿ ಅದೇ ಪ್ಯಾರಲಲ್ ಕೆಪಾಸಿಟೆನ್ಸ್ ಅಂದರೆ ಸಿ ಈಕ್ವಲೆನ್ಸ್ ಇಸ್ ಈಕ್ವಲ್ಸ್ ಟು C1 plus C2, C1 plus C2, ದಟ್ ಈಸ್ 16 is equals to C1 plus C2. ಈಗ ನಮ್ಗೆ ಗೊತ್ತಾಯಿತು ಏನಂತ. ಆ್ಯಡ್ ಮಾಡಿದ್ರೆ ಎಷ್ಟು? 16. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಅಂತ ನೋಡೋಣ. ಈಗ ನೋಡಿ ಇಲ್ಲಿ ಆ್ಯಡ್ ಸಿಂಬಲ್ ಇದೆ, ಇಲ್ಲ ಮಲ್ಟಿಪ್ಲೈ ಮಾಡಿ. 1/8 is equals to 16 ಬಟ್ C1 into C2. C1 into C2 is equals to 16 into 8. 16 into 8. ಈಗ ನೋಡಿ ಆ್ಯಡ್ ಮಾಡಿದ್ರೆ ಇಷ್ಟು, ಆ್ಯಡ್ ಮಾಡಿದ್ರೆ 16, ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರಬೇಕು. ಈಗ ನೋಡಿ ಇಲ್ಲಿ ಬರೋಣ ಬನ್ನಿ. ವೆಯ್ಟ್ 1 minute ವೆಯ್ಟ್. ಐ ಥಿಂಕ್ ಐ ಮೇಡ್ ಸಮ್ ಮಿಸ್ಟೇಕ್ ಹಿಯರ್. ಕರೆಕ್ಟ್. ಐ ಮಿಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಕ್ವಶನ್ ತಪ್ಪಾಗಿದೆ. ದಿಸ್ ಇಸ್ 3 microfarad. ಸಾರಿ 3 microfarad. ಆ್ಯಡ್ ಮಾಡಿದ್ರೆ 16, ಮಲ್ಟಿಪ್ಲೈ ಮಾಡಿದ್ರೆ 48 ಬರಬೇಕು. ಈಗ ನೋಡಿ ಮೊದಲನೇ ಆಪ್ಷನ್ ಚೆಕ್ ಮಾಡೋಣ, ಆಗದೇ ಇಲ್ಲ. ಆ್ಯಡ್ ಮಾಡಿದ್ರೆ 16 ಬರ್ತಿದ್ಯಾ? ಎಸ್, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. 10 into 6 60, ಸೆಕೆಂಡ್ ಆಗಲಿಲ್ಲ. ದೆನ್ 8 8s are 64, ಮೊದಲನೇದು ಅಡಿಷನ್ ಮಾಡಿದ್ರೆ 16 ಬರ್ತಿದೆ. 8 8s are 64, ಸೆಕೆಂಡ್ ಒಂದು ಆಗಲ್ಲ. ದೆನ್ ಇದನ್ನು ನೋಡಿ 12 into 12 plus 4, ದಟ್ ಇಸ್ 16, ಮೊದಲನೇ ಸ್ಯಾಟಿಸ್ಫೈ ಆಯಿತು. 12 4s are 48, ಸೆಕೆಂಡ್ ಒಂದು ಕೂಡ ಸ್ಯಾಟಿಸ್ಫೈ ಆಯಿತು. ದೆನ್ ದಿಸ್ ಇಸ್ ದ ಆನ್ಸರ್. ಓಕೆ, ಇಷ್ಟೇ ಕ್ವಶನ್. ಕ್ಲೀನಾಗಿ ನೋಡಿ.
ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಈಸಿ, ಅವರೇ ಇಂಟ್ ಕೊಟ್ಟಿದ್ದಾರೆ. ಸೀರೀಸ್ ಮತ್ತು ಪ್ಯಾರಲಲ್ ಸ್ವಲ್ಪ ಕ್ವಶನ್ ಗ್ಲಿಚ್ ಆಗಿತ್ತು ಅಷ್ಟೇ, ಕ್ವಶನ್ ಅಷ್ಟೇ ತಪ್ಪಾಗಿತ್ತು. ದಟ್ ಈಸ್ 3. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಏನೇ ಡಿಸ್ಲೈಕ್ ಮಾಡಿದರೆ ಏನು ತಪ್ಪಾಗಿದೆ, ಏನು ಮುಂದಿನ ವೀಡಿಯೋಸಲ್ಲಿ ಏನನ್ನ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಸರಿ ಮಾಡ್ಕೋತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ವಿ ಕಮ್ ವಿತ್ ಲಾಗರಿಥಮ್ಸ್, ಬೈನಾಮಿಯಲ್ ಇಕ್ವೇಷನ್ಸ್. ಅದು ಬಿಟ್ಟರೆ ಬೈನಾಮಿಯಲ್ ಇಕ್ವೇಷನ್ಸ್, ದೆನ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆ್ಯಂಡ್ ಸಮ್ ಅದರ್ ಬೇಸಿಕ್ ಲೈಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.